मम वाचमिमां प्रसुप्तां सञ्जीवयत्यखिल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं तपो विद्या विरक्त्यादि सद्गुणोगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् कान्ताय कल्याणगुणैकदाम्ने नवद्योनाथप्रतिमप्रभाय नारायणाय किल कारणाय श्रीप्राणनाथाय नमस्करोमि अनाकुलं गोकुलमुल्ललास यत्पालितं नित्यमनाविलात्मा तस्मै नमो नीरदनीलभासे कृष्णाय कृष्णारमणप्रियाय अपि त्रिलोक्या बहिरुल्लसन्ति तमोहरन्ति मुहुरान्तरञ्च दिश्यादृशं नो विशदां जयन्ति मध्वस्य कीर्तिर्दिननाथदीप्तिम् तमोनुधानन्दमवापलोकः तत्त्वप्रदीपाकृतिगो गणेन यदास्य शीतांशुभुवा गुरुंस्तान् त्रिविक्रमार्यान् प्रणमामि वर्यान् मुकुंद भक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीलां श्रीगुरुभ्यो नमः हरिः ओं हरिः ओं हरिः ओं ವಾಸುದೇವಾಚಾರ್ಯರು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಗುರುಗಳನ್ನು ಹುಡುಕುವಾಗ ಒಬ್ಬ ಗುರುಗಳು ಅಚ್ಯುತ ಪ್ರಜ್ಞ ತೀರ್ಥರು ಅಂತ ಅವರು ಇಂಥ ಶಿಷ್ಯರನ್ನು ಪಡಿಬೇಕು ಅಂತಾದರೆ ಮಹಾಪುಣ್ಯ ಮಾಡಿರಬೇಕಲ್ಲ. ಆ ಪುಣ್ಯ ಏನು ಅಂದರೆ ಹಿಂದೆ ಮಧುಕರ ವೃತ್ತಿಯಲ್ಲಿ ಇದ್ದಂಥ ಮಹಾತ್ಮರು, ಆ ಮಧುಕರ ವೃತ್ತಿಯಲ್ಲಿದ್ದಂಥ ಮಹಾತ್ಮರು ಅವರು ವಿಶೇಷವಾಗಿ ನಿತ್ಯ ದ್ರೌಪದಿ ದೇವಿಯರು ಮಾಡಿದಂಥ ಅಡಿಗೆಯನ್ನು ಊಟ ಮಾಡಿದ್ರಂತೆ. ಹೀಗೆಲ್ಲ ಆದದ್ರಿಂದಲೇ ಆ ಸಂದರ್ಭದಲ್ಲಿ ಅವರಿಗಿಂತ ಶಿಷ್ಯರು ಸಿಗ್ತಾ ಇದ್ದಾರೆ. ಅವರು ಕೂಡ ಆಗ ಅನಂತೇಶ್ವರ ದೇವರ ಗುಡಿಯಲ್ಲೇ ಇದ್ದವರು. ಅನಂತೇಶ್ವರ ದೇವರ ಗುಡಿಯಲ್ಲಿದ್ದವರು ಅವರಿಗೆ ಅವ್ರ ಗುರುಗಳೊಬ್ಬರು ಆಶ್ರಮ ಕೊಟ್ಟಿದ್ರಂತೆ. ಅವರು ಗುರುಗಳ ಆಶ್ರಮ ಕೊಟ್ಟಾಗ ಅವರು ಹೇಳಿದ್ರಂತೆ, ಏನು ಅಂದರೆ ಏಕಾಂತದಲ್ಲಿ ಕರೆದು ಅವರನ್ನು ಗುರುರ್ವಿದಿತ್ವೋಪಗತಾಂ ನಿಜಾಮೃತಿಂ ಕದಾಚಿದೂಚೆ ತಮುಪಕ್ವರೇ ಗಿರಂ. ಏನು ಹೇಳಿದ್ರು? ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಬ್ರಹ್ಮನ ಕಿಂಚಿದಸ್ತಿ ಮತ್ ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿಃ ಇತೀಹ ಮಾಯಾ ಸಮಯೋಪಪಾದಿತಂ ನಿರನ್ವಯಂ ಸುವ್ರತಮಾಸ್ಮ ವಿಶ್ವಸೀಃ. ಅವರು ಗುರುಗಳು ಹೇಳಿದ್ರಂತವರಿಗೆ, ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಎನ್ನುವಂಥ ಏನು ಈ ಮಾಯಾವಾದ ಇದೆ, ಇದು ಯಾಕೋ ನನ್ನ ಮನಸ್ಸಿಗೆ ಹಿಡಿಸಿಲ್ಲ ಅಂತ ಹೇಳಿದ್ರಂತವರು ಗುರುಗಳು. ಅಚ್ಯುತ ಪ್ರಜ್ಞರ ಅಚ್ಯುತ ಪ್ರೇಕ್ಷ ತೀರ್ಥರ ಗುರುಗಳು ಅವರಿಗೆ ಹೇಳಿದ್ರಂತೆ, ಇದು ನನಗೆ ಮಾತ್ರ ಅಲ್ಲ, ನನ್ನ ಗುರುಗಳಿಗೂ ಈ ಮಾತು ಹಿಡಿಸಿದ್ದಿಲ್ಲ ಅಂತಂದ್ರಂತವ್ರು. ನನ್ನ ಗುರುಗಳಿಗೂ ಇದು ಒಪ್ಪಿರಲಿಲ್ಲ. ಅಷ್ಟೇ ಅಲ್ಲ, ಈಗ ನನಗೂ ಒಪ್ಪಿಲ್ಲ. ಇದು ಯಾಕೋ ಈ ಸಿದ್ಧಾಂತ ಅಷ್ಟು ನನಗೆ ಒಪ್ಪಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅದು ಏನು ನಾವೇ ಪರಬ್ರಹ್ಮ ಆಗೋದು, ಜ್ಞಾನ ಪರಿಪಕ್ವವಾದಾಗ
ನಾನೇ ಬ್ರಹ್ಮ ಎನ್ನುವ ಉಪಾಸನೆ ಪರಿಪಕ್ವವಾದಾಗ, ಅಹಂ ಬ್ರಹ್ಮಾಸ್ಮಿ ಅಂತ ಉಪಾಸನೆ ಮಾಡಿದಾಗ ನಾನು ದೇವರಾಗ್ತೇನೆ ಅನ್ನುವಂಥದ್ದೇನಿದೆ ಈ ಕಾನ್ಸೆಪ್ಟು ನನಗೆ ಯಾವ ರೀತಿಯಲ್ಲೂ ಕೂಡ ಇದು ಮನಸ್ಸಿಗೆ ಹಿಡಿಸಿಲ್ಲ, ನಮ್ಮ ಗುರುಗಳಿಗೂ ಹಿಡಿಸಿಲ್ಲ. ಆದ್ರಿಂದ ಇದಕ್ಕಿಂತಲೂ ಕೂಡ ಉತ್ತಮವಾಗಿರುವಂಥ ಯಾವುದಾದ್ರೂ ಸಿದ್ಧಾಂತ ಬಂದರೆ ಅದನ್ನು ಸ್ವೀಕಾರ ಮಾಡ್ರಿ ಅಂತ ನನ್ನ ಗುರುಗಳು ಹೇಳಿದ್ರು. ನನಗೆ ಸಿಗಲಿಲ್ಲ, ನಿಮಗೆ ಸಿಕ್ಕರೆ ನೀವಾದರೂ ಸ್ವೀಕಾರ ಮಾಡ್ರಿ ಅದನ್ನ, ಅಂಥದ್ದನ್ನ ಹಿಡ್ಕೊಳ್ರಿ ನೀವು ಅಂತ ಎಲ್ಲ ಉಪದೇಶಗಳನ್ನು ಮಾಡಿದ್ರಂತೆ. ಇಷ್ಟೆಲ್ಲ ಉಪದೇಶಗಳನ್ನು ಮಾಡಿದ್ರಿಂದ ಅವರು ಕೂಡ ಏನ್ ಮಾಡ್ತಾ ಇದ್ರಂತೆ, ಹುಡುಕ್ತಾ ಇದ್ರಂತೆ. ಯಾರಾದರೂ ಕೂಡ ನನಗಿಂತ ಒಬ್ಬ ಶಿಷ್ಯ ಸಿಗ್ತಾನ, ಆ ಶಿಷ್ಯನಿಂದಾಗಿ ಒಳ್ಳೆ ಸಿದ್ಧಾಂತ ಎನ್ನುವಂತಹದ್ದು ಸಿಗುತ್ತಾ ಅಂತ ಬಹಳ ವಿಶೇಷವಾಗಿ ಆ ಅನಂತೇಶ್ವರ ದೇವರ ಸೇವೆ ಮಾಡ್ತಿದ್ರಂತೆ. ಪ್ರತೀಕ್ಷಮಾಣಂ ತಮನುಗ್ರಹಂ ಮುದಾ ನಿಷೇವಮಾಣಂ ಪುನರಂಬುಜೇ ಕ್ಷಣಂ ಸತಾಂ ಗುರು ಕಾರಣಮಾನುಷಾಕೃತಿ ಯತಿಂ ಪ್ರಶಾಂತಂ ತಮುಪಾಸಸಾದಸಃ. ಆಗ ಅವರು ಹುಡುಕ್ತಾ ಕೂತಿದ್ದಾರೆ. ಅಷ್ಟರಲ್ಲೇ ಏನಾಯ್ತಂತೆ, ಒಂದು ಸರ್ತಿ ಯಾರೋ ಏನೋ ಇದ್ದಕ್ಕಿದ್ದಾಗೇನೆ ಅನಂತೇಶ್ವರ ದೇವರ ಮಹಿಮೆ ಇದೆಲ್ಲ ಏನು ಅಂದ್ರೆ, ಇದ್ದಕ್ಕಿದ್ದಾಗೆ ಆ ಅನಂತೇಶ್ವರ ದೇವರ ಗುಡಿಯಲ್ಲಿ ಅಚ್ಯುತ ಪ್ರಜ್ಞ ತೀರ್ಥರು ಕೂತಾಗ ಅಲ್ಲಿಗೆ ಬಂದ್ರಂತೆ ಯಾರೋ ಒಬ್ಬ ವ್ಯಕ್ತಿ. ದೇವರು ನಮಸ್ಕಾರ ಹಾಕ್ತಿದ್ದ, ಇದ್ದಕ್ಕಿದ್ದಾಗೆ ಏನಾಯ್ತೇನೋ ಅವನಲ್ಲಿ ಅನಂತೇಶ್ವರ ದೇವರ ಆವೇಶ ಆಯ್ತಂತೆ. ಆವೇಶ ಆಗಿ ಅವರೇ ಹೋಗಿ ಆ ಗುರುಗಳಿಗೆ ಹೇಳಿದ್ರಂತೆ, ಅಚ್ಯುತ ಪ್ರಜ್ಞರಿಗೆ. ಅವ್ರಿಗೆ ಹೇಳ್ತಿದ್ದಾರೆ, ನೀವೇನು ಹೆದರಬೇಡ್ರಿ, ಇನ್ನು ಆದಷ್ಟು ಬೇಗ ಕೆಲವೇ ದಿನಗಳಲ್ಲಾಗಬೇಕಾದ್ರೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ. ಆ ವ್ಯಕ್ತಿ ನಿಮ್ಮಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾನೆ, ಸ್ವೀಕಾರ ಮಾಡಿ ದೊಡ್ಡ ಸಿದ್ಧಾಂತವನ್ನು ಕೊಡ್ತಾನೆ, ಮಹಾ ವ್ಯಕ್ತಿ ಆಗ್ತಾನೆ, ಅದು ವಾಯುದೇವರೇ ಇರ್ತಾರೆ ಅಂತ ಇದನ್ನೆಲ್ಲ ಉಪದೇಶ ಮಾಡಿದ್ರಂತೆ. ಇಷ್ಟೆಲ್ಲ ಹೇಳಿ ಆ ವ್ಯಕ್ತಿ ಹೋದಂತೆ. ಆಮೇಲೆ ಆ ಒಬ್ಬ ಗುರು ಬೇಕು ಅಂತ ಈ ಕಡೆಯಿಂದ ವಾಸುದೇವಾಚಾರ್ಯರು ಕೂಡ ಆ ಗುರುವನ್ನು ಹುಡುಕೊಂಡು ಬರ್ತಾ ಇದ್ದಾರೆ. ಗುರುವನ್ನು ಹುಡುಕೊಂಡು ಬರ್ತಾ ಇರುವಾಗ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದಂಥ ವಾಯುದೇವರು ಬಂದ್ರಂತೆ. ಅವರು ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತಿದ್ದೇನೆ ಅಂತ ಅವರ ಹತ್ರ ಶಿಷ್ಯನಾಗಿ ನಿಮ್ಮ ಹತ್ರ ಸೇರ್ತೇನೆ ಅಂತ ಇನ್ನೂ ಸನ್ಯಾಸ ತಗೊಂಡಿರಲಿಲ್ಲ. ಅಷ್ಟರಲ್ಲೇನೆ ಎಲ್ಲಿ ನನ್ನ ಮಗ ಹೋಗಿದ್ದಾನಲ್ಲ, ಸನ್ಯಾಸ ಸ್ವೀಕಾರ ಮಾಡಿಬಿಡ್ತಾನೋ ಏನೋ ಅಂತ ಮತ್ತಿಗೆ ಹೇಳ್ಬಿಟ್ರಿಗೆ ಅನ್ನಿಸಿ ಓಡಿ ಬಂದ್ರಂತವ್ರು. ಸುತಂ ಯತೀಂದ್ರಾನುಚರಂ ವಿರಾಗಿಣಂ ನಿಶಮ್ಯ ಸನ್ಯಾಸ ನಿಬದ್ಧ ಮಾನಸಂ ಸುವತ್ಸಲೋ ರೂಪ್ಯತಲಾಲಯ ಸ್ಥಿತಂ ವಿಯೋಗತಾಂತೌ ಪಿತರೌ ಸಮೀಯತು. ಆ ವಾಸುದೇವನ ಬಳಿ ಬಂದ್ರಂತೆ. ಬಂದು ಹೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೀನಿ ನೀನು ಇಂಥ ಕೆಲಸವನ್ನ, ಬೇಡ, ಈ ಸನ್ಯಾಸವನ್ನು ಸ್ವೀಕಾರ ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಆಗಲೇ ಮುಪ್ಪು ಬರ್ತಾ ಇದೆ. ಇನ್ನು ಮುಪ್ಪು ಬಂದಾಗ ನಮಗೆ ನೋಡ್ಕೊಳ್ಳಿಕ್ಕೆ ಅಂತ ಯಾರಿರ್ತಾರೆ? ತಂದೆ ತಾಯಿಗಳಿಗೆ ಮಕ್ಕಳೇ ಅಲ್ವಾ ಆಸರೆ. ಹಾಗಾಗಿ ಮಕ್ಕಳು ನೋಡ್ಕೋಬೇಕು. ನೀವೇ ನೋಡ್ಕೊಳ್ಳಿಲ್ಲ, ನೀ ಸನ್ಯಾಸ ತಗೊಳ್ತೀನಿ ಅಂದ್ರೆ ನಮ್ಗತಿ ಏನಾಗಬೇಕು? ಆದ್ರಿಂದ ನೀನು ಹೋಗಬೇಡ, ನನಗೆ ನೀನ್ ಜೊತೆಗೆ ಇರಬೇಕು ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರಂತೆ. ನತಿರ್ನ ಶುಶ್ರೂಷು ಜನಾಯ ಶಸ್ಯತೆ ನತಂ ಭವದ್ಭ್ಯಾಂ ಸ್ಫುಟಮತ್ರ ಸಾಂಪ್ರತಂ. ಆಗ ಎಂಥ ಆಶ್ಚರ್ಯ ಅಂತ ಹೇಳಿದ್ರೆ, ಇವ್ರು ಕೇಳಲಿಲ್ಲ ಅಷ್ಟು ಸುಲಭವಾಗಿ ವಾಸುದೇವಾಚಾರ್ಯ. ಇಲ್ಲ, ನನಗೀಗ ತಗೊಳ್ಬೇಕು ಅಂತ ಅನಿಸಿದೆ, ಈ ಸನ್ಯಾಸವನ್ನ ತಗೊಳ್ಬೇಕು ಅಂತ ನನಗೆ ಅನಿಸಿದೆ, ಆದ್ರಿಂದ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಿಬಿಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸನ್ಯಾಸವನ್ನ ಯಾವಾಗ ತಗೊಳ್ಬೇಕು ಅಂತ ಹೇಳಿದ್ರೆ ಯಾವಾಗ ವಿರಕ್ತಿ ಬಂದಿರ್ತದೆ. ವಿರಕ್ತನಾದಂಥ ವ್ಯಕ್ತಿ ತಗೊಳ್ಬೇಕಂತೆ. ವಿರಕ್ತ ಅಂತ ಹೇಳಿದ್ರೆ ಸಂಸಾರದಲ್ಲಿ ವಿರಕ್ತನಾಗಿರಬೇಕು, ಸಂಸಾರ ಬೇಡ ಅಂತ ಅನಿಸಿರ್ಬೇಕು, ಅಂಥ ವೈರಾಗ್ಯ ಬಂದಿರಬೇಕು. ಇನ್ನೊಂದು ವಿರಕ್ತ. ವಿರಕ್ತ ಅಂತ ಹೇಳಿದ್ರೆ ವಿ ಅಂದ್ರೆ ವಿಷ್ಣು ಅಂತ ಅರ್ಥ, ಭಗವಂತ ಅಂತ ಅರ್ಥ. ಅವನಲ್ಲಿ ರಕ್ತ, ರಕ್ತ ಅಂದ್ರೆ ಭಕ್ತಿ ಅನ್ನುವಂಥದ್ದಿರಬೇಕು. ಯಾವಾಗ ಭಗವಂತನಲ್ಲಿ ಭಕ್ತಿ ಬಂದಿರ್ತದೋ ಆಗಲೇ ಸನ್ಯಾಸ. ಆಗ ಅವ್ರು ಹೇಳ್ತಿದ್ದಾರೆ, ನಾನು ಅಸಂಗ ಅನ್ನುವಂಥ ವ್ರತವನ್ನ ಜಗತ್ತಿಗೆ ಉಪದೇಶ ಮಾಡಬೇಕು ಅಂತಿದ್ದೀನಿ. ಆದ್ರಿಂದ ಆ ವ್ರತವನ್ನು ಉಪದೇಶ ಮಾಡಬೇಕಾದ್ರಿಂದ ನಾನು ಇದನ್ನು ತಗೊಳ್ಳೇಬೇಕು, ಅದು ನನಗೆ ಸೂಚಿತವಾಗಿದೆ, ನಾನು ಬಂದದ್ದೇ ಅದಕ್ಕೋಸ್ಕರ, ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಅವ್ರು ಹೇಳ್ತಾ ಇದ್ರೆ, ಆ ಕೂಡಲೇ ಅವರಪ್ಪ ಏನ್ ಮಾಡಿದ್ರಂತೆ, ಮದ್ದಿಗೆ ಹೇಳ್ಬಿಟ್ರು. ಏನು ಹೇಳಿದ್ರು ಕೇಳ್ತಿಲ್ಲಲ್ಲ ಮಗ, ಕಡೆಗೆ ಒಂದ್ಸರ್ತಿ ಏನಾದ್ರೂ ಮಾಡಿ ಅವನಿಗೆ ಒಪ್ಪಿಸ್ಬೇಕು ಅಂತ ನಿನ್ ಕಾಲ್ ಮುಗಿತೀನೋ ಮಾರಾಯ, ನೀನ್ ತಗೊಳ್ಬೇಡ ಅಂತ ಕಾಲಿಗೆ ಬಿದ್ರಂತೆ. ಕಾಲಿಗೆ ಬಿದ್ದುಬಿಟ್ರಂತೆ. ನಿನ್ ಕಾಲ್ ಮುಗಿತೀನೋ ಮಾರಾಯ, ತಗೊಳ್ಬೇಡ ನೀನು ಅಂತ ಹೇಳಿದ ಕೂಡಲೇ ಆಗ ಆ ಕೂಸು ಹೇಳಿತಂತೆ, ವಾಸುದೇವಾಚಾರ್ಯ ನೋಡ್ರಿ ನೀವೇ ಆಜ್ಞೆ ಕೊಟ್ರಿ ಅಂತ. ನೀವೇ ಆಜ್ಞೆ ಕೊಟ್ಬಿಟ್ರಿ. ಯಾಕೆಂದ್ರೆ ಅಪ್ಪ ಮಗನಿಗೆ ನಮಸ್ಕಾರ ಮಾಡೋದು ಯಾವಾಗ ಅಂದ್ರೆ ಸನ್ಯಾಸ ಆದಾಗ ಮಾತ್ರ. ನೀವೇ ನನ್ನ ನಮಸ್ಕಾರ ಮಾಡ್ತಿದ್ದೀರಿ ಅಂತಂದ್ರೆ ಇನ್ನು ನೀವೇ ನನಗೆ ಆಜ್ಞೆ ಕೊಟ್ಟಂತೆ, ತಗೋ ಅಂತ ಹೇಳಿದಂತೆ. ಆದ್ರಿಂದ ನೀವೇ ಆಜ್ಞೆ ಕೊಟ್ಟಿದ್ದೀರಿ ನೋಡು ಅಂತಂದ್ರಂತೆ. ಈ ರೀತಿ ಹೇಳುವಾಗ
ಅವ್ರು ಹೇಳ್ತಾರೆ ಉತ್ತರ ಇಲ್ಲ ಅವರ ಹತ್ರ, ಪಾಪ ಉತ್ತರ ಇಲ್ಲದೇನೆ ಒದ್ದಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಅದು ಕೊನೆಗಂತೂ ಹೇಳಿದ್ರಂತೆ ಒಂದು ಮಾತು, ಇಲ್ಲ ತಗೊಳ್ಬೇಡ ಅಂತ ಅವಾಗೇನೋ ನಿಲ್ಲಿಸಿದ್ರು, ತಾತ್ಕಾಲಿಕವಾಗಿ ನಿಲ್ಲಿಸಿದ್ರು. ಗೃಹೇ ವಸನ್ ಕಲ್ಪ ಸಮಾನ್ ಕ್ಷಣಾನ್ನಯನ್ ಸುತಾನನಿಂದೋರನಿಶಂ ತಥೋ ಸ್ಮರತ್. ಅವ್ರ ಮನೆಯಲ್ಲಿದ್ರು ಕೂಡ ಆ ಮಗುವಿನ ಮುಖ, ವಾಸುದೇವಾಚಾರ್ಯ ಮುಖ ನೆನಪಿಗೆ ಬಂದಿದ್ದು. ಯಾವಾಗಲೂ ಕೂಡ ಸನ್ಯಾಸ ಬೇಡ 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 ಅಂತ ಬಹಳ ಈ ರೀತಿ ಮಾಡ್ತಾ ಇದ್ರಂತೆ. ಆಗ ಇನ್ನೊಂದು ಸರ್ತಿ ಏನಾಯ್ತಂತೆ, ಹೀಗೆ ಸಂಚಾರ ಮಾಡಿಕೊಳ್ಳುತ್ತಾ ವಾಸುದೇವಾಚಾರ್ಯರು ನೇತ್ರಾವತಿ ತೀರದಲ್ಲಿ ಅಲ್ಲೊಂದು ಕುತ್ಯಾಡಿ ಮಠ ಅಂತಿರುತ್ತೆ, ಆ ಕುತ್ಯಾಡಿ ಮಠದ ಹತ್ತಿರಕ್ಕೆ ಬಂದ್ರಂತೆ. ಅಲ್ಲಿ ಅಚ್ಯುತ ಪ್ರಜ್ಞ ತೀರ್ಥರಿದ್ರಂತೆ. ಅಲ್ಲಿ ಮತ್ತೆ ಪುನಃ ಅವರ ಸಂಗಮ ಆಯ್ತು ಇಬ್ಬರದ್ದು, ಅಚ್ಯುತ ಪ್ರಜ್ಞರದ್ದು ಮತ್ತು ವಾಸುದೇವಾಚಾರ್ಯ ಇಬ್ರು ಆದಾಗ ಆಗ ಮತ್ತೆ ಆಶ್ರಮ ತಗೊಳ್ಳಿಕ್ಕೆ ಅಂತ ಹೋಗಿದ್ದಾರೆ. ಇವರು ತಗೊಳ್ಳಿಕ್ಕೆ ಅಂತ ಹೋದಾಗ ಆ ಸಂದರ್ಭದಲ್ಲಿ ಮತ್ತು ದೊಡ್ಡ ಕೋಲಾಹಲ ನಡೀತು ಅಲ್ಲೂ ಕೂಡ. ಮತ್ತು ಪುನಃ ಬಂದ್ರಂತೆ ಇವರು, ಮದ್ದಿಗೆ ಹೇಳ್ಬಿಟ್ರು ಬಂದು ಹೇಳಿದ್ರಂತೆ, ತಗೊಳ್ಬೇಡ ನೀನು ಆಶ್ರಮ ತಗೊಳ್ಬೇಡ ಅಂತ. ಯತೀಶ್ವರಾನುವ್ರತಮಾತ್ಮನಂದನಂ ತಮೈಕ್ಷತ ಗ್ರಾಮವರೇ ಮಠಾಂತರೇ. ಗ್ರಾಮವರ, ಅದು ಗ್ರಾಮ ಅಂದ್ರೆ ನೇತ್ರಾವತಿ ತೀರದಲ್ಲಿರುವಂತಹ ಕುತ್ಯಾಡಿ ಎನ್ನುವಂಥ ಮಠದಲ್ಲಿ ತಗೊಳ್ಬೇಕು ಅಂತ ಅಲ್ಲಿ ಹೋಗಿದ್ರಂತೆ. ಆಗ ಅಲ್ಲಿಗೆ ಬಂದಂತ ಅವರು ಹೇಳ್ತಾ ಇದ್ದಾರೆ, ನೋಡು ನೀನು ಆಶ್ರಮ ತಗೊಳ್ಬೇಡ. ಅವರಪ್ಪ ಹೇಳಿದ್ರೆ ತಗೊಳ್ಬೇಡ ಆಶ್ರಮವನ್ನು. ನೀನೇನಾದ್ರೂ ಕೂಡ ಆಶ್ರಮವನ್ನ ತಗೊಳ್ತಿ ಅಂತ ಆದ್ರೆ ನಾನು ಮರಣವನ್ನೇ ಹೊಂದಿಬಿಡ್ತೀನಿ, ನೋಡು ಸತ್ತೋಗ್ಬಿಡ್ತೀನಿ ನಾನು ಅಂತ ಒಂದು ಸರ್ತಿ ಹೆದರಿಸಿದ್ರಂತೆ. ಒಂದು ಸರ್ತಿ ಹೆದರಿಸ್ಬೇಕಾದ್ರೆ ಆಗ ಅವರು ವಾಸುದೇವಾಚಾರ್ಯ ಹೇಳ್ತಾರೆ, ಏನಪ್ಪ ಏನು ಮಾತಾಡ್ತಾ ಇದ್ದಿ, ಏನು ಸಾಯ್ತೀನಿ ಅಂತ ಹೆದರಿಸ್ತಾ ಇದೆಯಲ್ಲ, ಏನು ಸಾಯಿ ನೋಡೋಣ ಅಂತಂದ್ರೆ ಸಾಯಿ ನೋಡೋಣ. ಯಾಕೆ ಅಂದ್ರೆ ಸಾಯ್ತೀನಿ ಅಂದ ಕೂಡಲೇ ನೀನು ಸಾಯ್ಲಿಕ್ಕೆ ಆಗೋದಿಲ್ಲ, ಯಾಕೆ ನೀನು ಸಾವು ನನ್ನ ಕೈಲಿದೆ ಅಂತ ಹೇಳ್ತಾರೆ. ನಾನು ವಾಯುದೇವ ಅಂತ ಹೇಳ್ತಾರೆ ಅವರು, ನಾನೇ ವಾಯುದೇವರು. ನೀವು ಸಾಯ್ಬೇಕು ಅನ್ಕೊಂಡ್ರು ಕೂಡ ಸಾಯ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಾನು ಹೇಳಬೇಕು, ನಾನು ಹೊರಗೆ ಹೋದ್ರೆ ನಿಮಗೆ ಸಾವು ಅಷ್ಟೇ, ಇಲ್ದಿದ್ರಿಲ್ಲ. ಆದ್ರಿಂದ ಏನೋ ಸಾಹಸ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನೀವು ಮಾಡ್ರಿ ನೋಡೋಣ ಸಾಹಸವನ್ನ ಅಂತ. ಆ ಕೂಡಲೇ ಸುತಸ್ಯ ಕೌಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ. ಕ್ಷಣೇನ ಕೌಪೀನ ಧರೋ ನಿಜಂ ಪಟಂ ವಿದಾರ್ಯ ಹೇತಾತ ಕುರುಷ್ವ ಸಾಹಸಂ. ಇತೀಮ ಮುಕ್ತ್ವಾ ಪ್ರಭುರಬ್ರವೀತ್ ಪುನಃ ಶುಭಾಂತರಾಯಂ ನ ಭವಾಂಶ್ಚರೇದಿತಿ. ಅದಕ್ಕೆ ಕ್ಷಣೇನ, ಒಂದು ಕ್ಷಣದಲ್ಲೇನೆ ಒಂದು ಕೌಪೀನವನ್ನು, ಬಟ್ಟೆಯನ್ನು, ಶಾಲನ್ನು ಹರಿದ್ರಂತೆ. ಹರಿದ್ರೆ ಅದನ್ನೇ ಕೌಪೀನ ಮಾಡಿ ಉಟ್ಟುಕೊಂಡು ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ, ಏನ್ ಸಾಹಸ ಮಾಡ್ತೀರಿ ಮಾಡ್ರಿ, ಸಾಯ್ತೀನಿ ಅಂದ್ರೆಲ್ಲ ಮಾಡ್ರಿ ಅಂತ. ಯಾಕೆ ಅಂದ್ರೆ ಸಾಯ್ತೀನಿ ಅಂದ್ರೆ ನೀವು ಯಾರು ಸಾಯ್ಲಿಕ್ಕಾಗಲ್ಲ, ಒಳಗಿಂದ ನಾನು ಹೋಗ್ಬೇಕಷ್ಟೇ, ಪ್ರಾಣದೇವ ನಾನು ಇರಬೇಕು. ಆದ್ರಿಂದ ನನ್ನ ಇಚ್ಛೆಗನುಗುಣವಾಗಿ ಎಲ್ಲ ನಡೆಯೋದು, ನೀವು ಮಾಡ್ಲಿಕ್ಕಾಗಲ್ಲ ಅಂತ ಆ ಧೈರ್ಯದಿಂದ ಹೇಳಿದರು. ಹೇಳುವಾಗ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅವರಿಗೆ, ಉತ್ತರ ಇಲ್ಲದೆ ಸುಮ್ಮನೆ ಕೂತಿದ್ದಾರೆ. ಆಗ ವಾಸುದೇವಾಚಾರ್ಯ ಹೇಳಿದ್ರಂತೆ, ನೀವೇನು ಯೋಚನೆ ಮಾಡಬೇಡ್ರಿ, ನಿಮಗೆ ಅಂತ್ಯಕಾಲದಲ್ಲಿ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ಅಂತ ಒದ್ದಾಡಬೇಡ್ರಿ, ನಿಮಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ ಅಂತಂದ್ರಂತೆ. ಏನದು ಭವಿಷ್ಯವನ್ನು ಅವರೇ ನುಡಿದಿದ್ರು ಏನ್ಕತ್ತೇನೋ, ನಿಮಗೆ ಇನ್ನೊಬ್ಬ ಮಗ ಹುಟ್ಟುತ್ತಾನೆ, ಇನ್ನೊಬ್ಬ ಮಗ ಹುಟ್ಟೋ ತನಕಲೂ ಕೂಡ ನಾನು ಆಶ್ರಮವನ್ನು ಸ್ವೀಕಾರ ಮಾಡೋದಿಲ್ಲ ಅಂತಂದ್ರು. ನಾನು ಸ್ವೀಕಾರ ಮಾಡೋದಿಲ್ಲ, ನಿಮಗೆ ಇನ್ನೊಬ್ಬ ಮಗ ಹುಟ್ಟಿದ ಮೇಲೆ, ನಿಮಗೊಬ್ಬ ಪಾಲಕ ಬಂದ ಅಂತಂದ ಮೇಲೆ ಆಮೇಲೆ ನಾನು ಆಶ್ರಮವನ್ನು ಸ್ವೀಕಾರ ಮಾಡ್ತೇನೆ, ಅಲ್ಲಿ ತನಕ ಸ್ವೀಕಾರ ಮಾಡಲ್ಲ ಅಂತ ಅಂದ್ಬಿಟ್ರು ವಾಸುದೇವಾಚಾರ್ಯ. ನ ಪುತ್ರ ಪಿತ್ರೋರವನಂಬಿನಾ ಶುಭಂ ವದಂತಿ ಸಂತೋ ನನು ತೌ ಸುತೌ ಮೃತೌ. ಅವ್ರು ಹೇಳ್ತಿದ್ದಾರೆ, ನನು ತೌ ಸುತೌ ಮೃತೌ, ನಿನಗಿಂತ ಮೊದಲು 2 ಮಕ್ಕಳು ಹುಟ್ಟಿದ್ವು, ಗಂಡು ಮಕ್ಕಳು, ಅವೆರಡು ಸತ್ತು ಹೋಗಿದ್ದವು ಬೇರೆ. ಅದು ನೀನು ಒಂದು ಹುಟ್ಟಿದ್ದಿ, ನೀನು ಈ ಥರ ಆಶ್ರಮ ತಗೊಂಡ್ಬಿಟ್ರೆ ನಮ್ಮ ಗತಿ ಏನು ಅಂತ ಹೇಳಿದ್ರೆ, ನಿವರ್ತಮಾನೇ ನಹಿ ಪಾಲಕೋಸ್ತಿನೌ ತ್ವಯೀತಿ ವಕ್ತಾರ ಮಮಂ ಸುತೋ ಬ್ರವೀತ್. ಈ ಮಾತನ್ನು ಹೇಳುವಾಗ ವಾಸುದೇವಾಚಾರ್ಯ ಹೇಳಿದ್ರು, ಏನು ಯೋಚನೆ ಮಾಡಿ, ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ವಾಂ ಅಹಂ ತು ಶುಶ್ರೂಷುಮ ಕಲ್ಪಯನ್ನಿತಿ. ನಾನು ನಿಮ್ಮ ಶುಶ್ರೂಷೆ ಮಾಡಬೇಕಿಲ್ಲ ಅಂತ ಹೇಳಿಲ್ಲ, ಆದರೆ ನಿಮಗೊಬ್ಬ ಶುಶ್ರೂಷೆ ಮಾಡಲಿಕ್ಕೆ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದ ನಂತರನೇ ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಇಷ್ಟೆಲ್ಲ ಹೇಳಿದ್ರಂತೆ. ಹೇಳಿದ ಕೂಡಲೇ ಆಯಿತು ಅಂತ ಹೋದ್ರು. ಹೋದ ನಂತರ ಕೆಲವೇ ದಿವಸ ಆಯ್ತು, ಇವರು ಭವಿಷ್ಯ ನುಡಿದು ಬಿಟ್ಟಿದ್ರು. ಆ ಭವಿಷ್ಯ ನುಡಿದದ್ದಕ್ಕೆ ಸರಿಯಾಗಿ ಕೆಲವು ದಿವಸದಲ್ಲಾಗಬೇಕಾದ್ರೆ ಇವರಿಗೆ ಇನ್ನೊಂದು ಕೂಸು ಆಯ್ತಂತೆ, ಇನ್ನೊಂದು ಕೂಸು ಹುಟ್ಟಿತ್ತು. ಆ ಕೂಸು ಹುಟ್ಟಿದ ನಂತರ ಮುಂದೆ ಅವರೇ ಅಂದ್ರೆ ಮಧ್ವಾಚಾರ್ಯ ವಾಸುದೇವಾಚಾರ್ಯ ತಮ್ಮ ಅವರೇನೆ ಮುಂದೆ ವಿಷ್ಣು ತೀರ್ಥರು ಅಂತ ಆಗ್ತಾರೆ. ವಿಷ್ಣು ತೀರ್ಥರು ಅವರೇನೆ 2 ಮಠಕ್ಕೆ ಮೂಲಯತಿಗಳು, ಸೋದೆ ಮಠ, ಇನ್ನೊಂದು ಸುಬ್ರಹ್ಮಣ್ಯ ಮಠ. ಈ 2 ಮಠಕ್ಕೂ ಕೂಡ ಅವರೇ ಮೂಲಯತಿಗಳು. ಹೀಗೆ ಅವರು ಬರ್ತಾರೆ, ಅವರೇ ಅವರ ತಮ್ಮನಾಗಿ ಹುಟ್ಟಿದ್ದು. ಹೀಗೆ ಅವರು ಹುಟ್ಟಿದ ನಂತರ ಆಮೇಲೆ ಹೋಗಿ ಹೇಳಿದ್ರಂತೆ, ವರಾಶ್ರಮಾಪ್ತಿಂ ಮಮ ಸಂಬದಸ್ವ ಮಾಂ
ಕದಾಚಿದಪ್ಯಂಬ ಯದೀಚ್ಛಸಿ ಕ್ಷಿತುಂ. ತಾಯಿ ಹತ್ರಕ್ಕೆ ಹೋಗಿ ಹೇಳಿದ್ರಂತೆ. ತಂದೆಯನ್ನು ಒಪ್ಸೋದು ಸುಲಭ, ಏನಾದ್ರು ಹೇಳ್ಬಿಡ್ಬೋದು. ತಾಯಿನ ಒಪ್ಸೋದು ಕಷ್ಟ. ಅದಕ್ಕೆ ತಾಯಿಗೆ ಹೇಳಿದ್ರಂತೆ ಹೋಗಿ, ಅಮ್ಮ ನಾನು ಈಗ ಆಶ್ರಮ ತಗೊಳ್ಳಿಕ್ಕೆ ಹೋಗ್ತೀನಿ, ನಿಮಗೊಬ್ಬ ಮಗ ಹುಟ್ಟಿದ್ದಾನೆ, ಹುಟ್ಟಿ ಆಗಿದೆ, ಆದ್ರಿಂದಾಗಿ ಇನ್ನು ನಾನು ಬಹಳ ದಿವಸ ಕಾಯ್ಲಿಕ್ಕೆ ಆಗುದಿಲ್ಲ, ನಾನು ಹೋಗಬೇಕು, ಆದ್ರಿಂದ ಸನ್ಯಾಸ ಸ್ವೀಕಾರ ಮಾಡ್ತೀನಂತೆ, ನನಗೆ ಅಪ್ಪಣೆ ಕೊಡ್ರಿ, ಸಂವದಸ್ವ ಮಾಂ, ನನಗೊಂದು ಅಪ್ಪಣೆ ಕೊಟ್ಕೊಡಿ, ಹೋಗ್ತೀನಿ ನಾನು. ಅಕಸ್ಮಾತ್ ನೀವೇನಾದ್ರೂ ನನಗೆ ಅಪ್ಪಣೆ ಕೊಡೋದಿಲ್ಲ ಅಂತ ಆದ್ರೆ, ಆಗ ವಾಸುದೇವಾಚಾರ್ಯ ಹೇಳಿದ್, ನೀವೇನಾದ್ರೂ ಒಪ್ಪಲ್ಲ ಅಂತಾದ್ರೆ ಈಗಲಾದ್ರೂ ಕೂಡ ನಾನು ನೀವು ಕಣ್ಣಿಗೆ ಕಾಣಿಸ್ತಾ ಇದ್ದೆ, ನೀವೇನಾದ್ರೂ ನನಗೆ ಅಪ್ಪಣೆನೇ ಕೊಡ್ಲಿಲ್ಲ ಅಂತ ಆದ್ರೆ ಎಲ್ಲೋ ಹೋಗ್ಬಿಡ್ತೀನಿ ಅಷ್ಟೇ, ಕಣ್ಣಿಗೆ ಕಾಣಿಸೋದಿಲ್ಲ. ಸನ್ಯಾಸವನ್ನಾದ್ರೂ ತಗೊಂಡ್ರೆ ಆಗಾಗ್ಗೆ ಆ ಕಡೆ ಈ ಕಡೆ ಓಡಾಡ್ತಿರ್ತೀನಿ, ಬಂದು ನೋಡ್ಕೊಂಡು ಹೋಗ್ತಿರ್ಬೋದು ನೀವು. ಆಮೇಲೆ ನೀವು ನನಗೆ ಅಪ್ಪಣೆ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೋ ಹೋಗ್ಬಿಡ್ತೀನಿ, ನಿಮ್ ಕಣ್ಣಿಗೆ ಕಾಣಿಸೋದಿಲ್ಲ ನೋಡು ಅಂತ ಹೆದರಿಸಿದ್ರಂತೆ. ಆಗ ತಾಯಿ ಹೆದರ್ಕೊಂಡು, ಪರವಾಗಿಲ್ಲ, ಹೀಗೆ ಸನ್ಯಾಸ ತೆಗೆದುಕೊಂಡ ಮೇಲಾದ್ರೂ ಕೂಡ ಈ ಮಗು ನನ್ನ ಕಣ್ಣಿಗೆ ಕಾಣಿಸ್ತಾ ಇರ್ತದಲ್ಲ, ಆಗ್ಲಿ ಪರವಾಗಿಲ್ಲ, ಸನ್ಯಾಸವನ್ನು ಸ್ವೀಕಾರ ಮಾಡುವಂತ ಒಲ್ಲದ ಮನಸ್ಸಿನಿಂದಲೇನೆ ಇತಿ ಬ್ರುವಾಣೇ ತನಯೇ ಕದಾಚಿದಪ್ಯದರ್ಶನಂ ತಸ್ಯ ಮೃತೇರ್ನಿದರ್ಶನಂ ವಿಚಿಂತ್ಯ ಪರ್ಯಾಕುಲಿತಾ ಚಿಕೀರ್ಷಿತಂ ಸುತಸ್ಯ ಕೃಚ್ರಾನ್ಯರುಣನ್ನ ಸಾ ಶುಭ. ಇಂಥ ಮಾತುಗಳನ್ನಾಡಬಾರದು ಮಗು ಅಂತ, ಆಯ್ತು ಸ್ವೀಕಾರ ಮಾಡು ಅಂತ ಹೇಳಿದ್ರಂತೆ. ಸ್ವೀಕಾರ ಮಾಡು ಅಂತ ಹೇಳಿದ ಕೂಡಲೇನೆ ಹಾಗಾಯ್ತು ಅಂತ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರಂತೆ. ಆ ಸ್ವೀಕಾರ ಮಾಡಬೇಕಾದ್ರೆ ಸನ್ಯಾಸಕ್ಕೆ ಏನೇನಿದೆ, ಜೀವಂತವಾಗಿರುವಾಗಲೇ ಶ್ರಾದ್ದಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು, ಆ ಕ್ರಿಯೆಗಳನ್ನೆಲ್ಲ, ಆ ಕ್ರಿಯಾಕಲಾಪಗಳನ್ನೆಲ್ಲ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಒಳ್ಳೆ ವಿಧಾನದಿಂದಾಗಿ ಚೆನ್ನಾಗಿ ಮಾಡಿದ್ರಂಥದನ್ನೆಲ್ಲ. ಅದು ಆಗ ಹರಿಪ್ರೀತಿ ಆಗಬೇಕಾದ್ರಿಂದ ಹರಿಪ್ರೀತಿಯಾಗುವ ರೀತಿಯಲ್ಲಿ ಎಲ್ಲವನ್ನ ತ್ಯಾಗ ಮಾಡಿ, ಸಮಸ್ತವನ್ನು ಕೂಡ ತ್ಯಾಗ ಮಾಡಿ, ನ್ಯಾಸ ಮಾಡಿ, ನ್ಯಾಸಕ್ಕಿಟ್ಟು ಎಲ್ಲವನ್ನ ಆಮೇಲೆ ಬರ್ತಾ ಇದ್ದಾರಂತೆ. ಕ್ರಿಯಾಕಲಾಪಂ ಸಕಲಂ ಸಕಾಲ ವಿದ್ವಿಧಾನ ಮಾರ್ಗೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇ ಪ್ರಸತ್ತಯೇ ಮುಹುಸ್ಸಮಸ್ತನ್ಯಸನಂ ಸಮವ್ಯದಾತ್. ಆಗ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ಸನ್ಯಾಸ ಸ್ವೀಕಾರ ಮಾಡಿದಾಗ ಮೊಟ್ಟ ಮೊದಲಿಗಾಗಬೇಕಾದ್ರೆ ಅವರಿಗೆ ಬಹಳ ಅದ್ಭುತವಾಗಿ ಒಂದು ಓಂಕಾರವನ್ನ ಉಪದೇಶ ಮಾಡಿದ್ರಂತೆ. ಓಂಕಾರ ಉಪದೇಶವನ್ನ, ಅದು ಪ್ರಣವ ಮಂತ್ರ ಅಂತ ಹೇಳುತ್ತಾರೆ. ಆ ಪ್ರಣವ ಮಂತ್ರ ಎನ್ನುವಂತಹದ್ದನ್ನ ಸನ್ಯಾಸಿಗಳಿಗೆ ಬಹಳ ವಿಶೇಷ. ಈ ಹಾಗೆ ಗೃಹಸ್ಥರಾದವರಿಗೆ ಗಾಯತ್ರಿ ಮಂತ್ರ ಎನ್ನುವಂತಹದ್ದು ವಿಶೇಷವೋ, ಬಹಳ ಜಪ ಮಾಡ್ತಿರ್ಬೇಕು ಯಾವಾಗಲೂ ಗಾಯತ್ರಿ. ಹಾಗೆ ಕೆಲವರೆಲ್ಲ ಏನ್ ಮಾಡ್ತಿರ್ತಾರೆ, ಗಾಯತ್ರಿ ಮಾಡ್ಲಿಕ್ಕೆ ಹೆದರ್ತಿರ್ತಾರೆ. ಗಾಯತ್ರಿ ಮಾಡಬಾರ್ದು ನಾವು ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ ಕತ್ತೇನೆ. ಅಂತೂ ಗಾಯತ್ರಿ ವಿಶೇಷ ಗೃಹಸ್ಥರಾದವರಿಗೆ, ಬ್ರಹ್ಮಚಾರಿಗಳಿಗೆ, ಎಲ್ಲರಿಗೂ ಕೂಡ. ಈ ಸನ್ಯಾಸಿಗಳಿಗೆ ಹಾಗೆ ಅಂದ್ರೆ ಪ್ರಣವ ಮಂತ್ರ ಎನ್ನುವಂಥದ್ದು. ಪ್ರಣವ ಮಂತ್ರ ಗೃಹಸ್ಥಾದಿಗಳಿಗೆಲ್ಲ ಬಹಳ ಮಾಡ್ಲಿಕ್ಕಿಲ್ಲ, 10 ಮಾತ್ರ ಮಾಡ್ಲಿಕ್ಕೆ ಅವರಿಗೆ, ಅದು 10 ಮಾತ್ರ, ಅದಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ. ಆದ್ರೆ ಇವರಿಗೆ ಮಾತ್ರ, ಸನ್ಯಾಸಿಗಳಿಗೆ ವಿಶೇಷವಾಗಿ ಮಾಡಬೇಕಂತ, ಅವರೆಲ್ಲ ಬಹಳ ಮಾಡಬೇಕು. ಅದು ಓಂ 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 ಅಂತ 3 ಸರ್ತಿ ಓಂಕಾರವನ್ನು, ಮಧ್ಯದಲ್ಲಿರುವಂತಹದ್ದು ಮಂತ್ರ, ಆ ಕಡೆ ಈ ಕಡೆ ಹೇಳುವುದು ಸಂಪುಟಾಕಾರ, ಸಂಪುಟಾಕಾರದಲ್ಲಿ ಒಟ್ಟು ಮಂತ್ರವನ್ನು ಹೇಳುವಂಥದ್ದು. ಹೀಗೆ ಆ ಓಂಕಾರದ ಮಂತ್ರವನ್ನು ಹೇಳಿದ್ರಂತೆ. ನಿಜವಾಗಲೂ ಕೂಡ ಅವರು ಉಪದೇಶ ಮಾಡಿದವರು ಅಚ್ಯುತ ಪ್ರೇಕ್ಷರು. ಅಚ್ಯುತ ಪ್ರೇಕ್ಷ ತೀರ್ಥರು ಉಪದೇಶ ಮಾಡಿದರು. ಉಪದೇಶ ಮಾಡಿದ ಮೇಲೆ ಅದನ್ನು ಉಚ್ಚಾರಣೆ ಮಾಡಿದವರು ಈ ವಾಸುದೇವಾಚಾರ್ಯ. ಅವರಿಗೆ ಆಗ ನಾಮಕರಣ ಮಾಡಿದ್ರಂತೆ. ಅದು ಪೂರ್ಣ ಪ್ರಜ್ಞ ತೀರ್ಥರು ಅಂತ ನಾಮಕರಣ ಮಾಡಿದ್ರು. ಆಶ್ರಮ ಕೊಟ್ಟು ಪೂರ್ಣ ಪ್ರಜ್ಞ ತೀರ್ಥರು ಅಂತ. ಆ ಪೂರ್ಣ ಪ್ರಜ್ಞ ತೀರ್ಥರು ಅದು ಏನಿದೆ, ಅದು ವೇದದಲ್ಲಿ ಹೇಳಿರುವಂತಹದ್ದೇ. ಅದು ಆ ಶಬ್ದವು ಕೂಡ ವೇದದ್ದೇ, ಪೂರ್ಣ ಪ್ರಜ್ಞ ತೀರ್ಥರು ಅಂತ. ಯಾಕೆಂದ್ರೆ ವೇದದಲ್ಲಿ ಹೇಳುವಾಗ ದಶಪ್ರಮತಿಂ ಜನಯಂತ ಯೋಷಾಣ, ದಶಪ್ರಮತಿ ಅಂತ ಹೇಳಿದ್ದಾರೆ. ದಶಪ್ರಮತಿ ಅಂದ್ರೆ ಅರ್ಥ ಏನು? ದಶ ಅಂತ ಹೇಳಿದ್ರೆ ಪೂರ್ಣ ಅಂತ ಅರ್ಥ, ದಶ ಶಬ್ದಕ್ಕೆ ಪೂರ್ಣ ಅಂತ. ಇನ್ನು ಪ್ರಮತಿ ಅಂದ್ರೆ ಪ್ರಜ್ಞೆ ಅಂತ ಅರ್ಥ. ಹಾಗಾಗಿ ಪೂರ್ಣ ಪ್ರಜ್ಞಾ ಅಂತ ಆ ವೇದದಲ್ಲಿ ಹೇಳಿರುವಂತಹದ್ದನ್ನೇ ಇಲ್ಲೂ ಹೇಳಿದ್ದಾರೆ. ಅವರು ನಾಮಕರಣ ಮಾಡಿ ಹೀಗೆ ಪೂರ್ಣ ಪ್ರಜ್ಞ ತೀರ್ಥರು ಅಂತ ನಾಮಕರಣ ಆಯಿತು. ನಾಮಕರಣ ಆದ ನಂತರ ಅದನ್ನ ಉಚ್ಚಾರಣೆ ಮಾಡಿದ್ರಲ್ಲ ಓಂಕಾರವನ್ನು, ಆ ಓಂಕಾರವನ್ನು ಉಚ್ಚಾರಣೆ ಮಾಡಿದಾಗ ಎಷ್ಟು ಅದ್ಭುತವಾಗಿ ಹೇಳಿದರು ಅಂದ್ರೆ, ಆ ಓಂಕಾರದಲ್ಲಿರುವಂತ ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆಲ್ಲ ಪರಮಾನಂದವಾಗಿ ಹೋಯ್ತಂತೆ. ಪರಮಾನಂದ. ಓಂಕಾರ ಅಂತ ಹೇಳಿದ್ರೆ ಏನು ಸಾಮಾನ್ಯನದು, ಎಂಥ ಓಂಕಾರ ಅದು ಅಂತ ಹೇಳಿದ್ರೆ, ಓಂಕಾರದಲ್ಲಿ ಅನೇಕ ಅರ್ಥಗಳಿದ್ದಾವೆ ಅನ್ನೋದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬಹಳ ವಿಶೇಷವಾಗಿ ನಿರೂಪಣೆ ಮಾಡಿದ್ದಾರೆ. ಹಾಗೆ ಆ ಓಂಕಾರವನ್ನು ಉಚ್ಚಾರಣೆ ಮಾಡುವಾಗ ಅದರಲ್ಲಿ ಎಷ್ಟು ಅರ್ಥಗಳಿದ್ದಾವೆ,
ಏನೇನು ಅರ್ಥ, ಆ ಮಂತ್ರದಲ್ಲಿ ಯಾವ್ಯಾವ ಮಂತ್ರ ಸೇರಿಕೊಂಡಿದೆ. ಒಂದು ಮಂತ್ರ ಓಂ ಅನ್ನುವಂತಹ ಮಂತ್ರ ಅಂತ ಹೇಳಿದರೆ ಅದರಲ್ಲಿ ಸಕಲ ವೇದಗಳು ಕೂಡ ಅದರಲ್ಲಿ ಸೇರಿದ್ದಾವೆ. ಇದು ಎಲ್ಲ ಅನುಸಂಧಾನ ಮಾಡಿದ್ರಂತೆ, ಎಲ್ಲ ಅನುಸಂಧಾನ. ಹಾಗೆ ಅದರ ಅನುಸಂಧಾನವೇ ಬಹಳ ಕಷ್ಟ, ಅಷ್ಟು ಬರೋದೇ ಕಷ್ಟ. ಓಂಕಾರವನ್ನು ಹೇಳುವಾಗ ಓಂ ಅಂತ ಹೇಳ್ತೀವಿ. ಓಂ ಅಂತ ಹೇಳಿದರೆ ಅಕಾರ ಉಕಾರ ಮಕಾರ ಅಂತ. ಅಂತ ಹೇಳಿದರೆ ಋಗ್ವೇದ ಅಂತ ಅರ್ಥ, ಮತ್ತು ಉಕಾರ ಅಂತ ಹೇಳಿದರೆ ಅದು ಯಜುರ್ವೇದ ಅಂತ ಅರ್ಥ, ಮಕಾರ ಅಂತ ಹೇಳಿದರೆ ಸಾಮವೇದ. ಅದನ್ನು ಎಲ್ಲವನ್ನು ಪ್ರತಿನಿಧಿಸುತ್ತೆ ಒಂದೊಂದು ಅಕ್ಷರಗಳು. 3 ವೇದಗಳಿರುವಂತಹದ್ದು. ಅಥರ್ವ ಅನ್ನೋದು ಶಾಖೆ ಅಷ್ಟೇ. 3 ವೇದಗಳು, ತ್ರಿಮಾತ್ರ ಪೂರ್ವಂ ಅಂತ ಅದು 3 ಮಾತ್ರಾಕಾರದಲ್ಲಿ ಹೇಳಿದ್ರಂತೆ, ಬಹಳ ಚೆನ್ನಾಗಿ. ಆ ಅಕಾರ ಅಂತ ಹೇಳಿದ್ರೆ ಋಗ್ವೇದ. ಯಾಕೆ ಅಂದ್ರೆ ಋಗ್ವೇದ ಆರಂಭ ಆಗೋದೇನೆ ಹಾಗೆ, ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ವಿಜಂ ಅನ್ನೋದ್ರಿಂದ ಆರಂಭ ಆಗುತ್ತೆ. ಇನ್ನು ಇದು ಯಜುರ್ವೇದ ಆರಂಭ ಆಗೋದು ಹೇಗೆ ಅಂದ್ರೆ ಇಕಾರದಿಂದ ಆರಂಭ ಆಗ್ತದೆ. ಈಶೇ ತೋರ್ಜೇತ್ವ ಪಾಯವಸ್ತ ದೇವೋವಸ್ಸವಿತ, ಇಕಾರದಿಂದ ಆರಂಭ. ಆದರೆ ಈ ಯಜುರ್ವೇದ ಕೊನೆಗೊಳ್ಳೋದು ಯಾವುದರಿಂದ ಅಂದ್ರೆ ಸಮುದ್ರೋ ಬಂಧು ಉ ಅನ್ನೋದ್ರಲ್ಲಿ ಕೊನೆಗೊಳ್ಳುತ್ತೆ. ಹಾಗಾಗಿ ಈ ಋಗ್ವೇದದ ಮೊದಲನೇ ಅಕ್ಷರ ಅಕಾರ, ಯಜುರ್ವೇದದ ಕೊನೆಯ ಅಕ್ಷರ ಉಕಾರ. ಹಾಗಾಗಿ ಅ ಮತ್ತು ಉ ಎರಡು ಸೇರಿತ್ತು ಅಂದ್ರೆ ಅ ಉ ಆಯ್ತು, ಓ ಆಯ್ತು. ಇನ್ನು ಮಕಾರ ಅಂತ ಹೇಳಿದ್ರೆ ಅದು ಸಾಮವೇದವನ್ನು ಪ್ರತಿನಿಧಿಸುವಂತ ಅಕ್ಷರ. ಅದು ಯಾಕೆ ಅಂದ್ರೆ ಸಾಮ ಅಂತ ಹೇಳಿದ್ರೆ ಸಾಮಗಾನ ಅಂತ ಹೇಳ್ತಾರೆ, ಸಂಗೀತಕ್ಕೆ ತುಂಬಾ ಹತ್ತಿರ. ಸಂಗೀತ ಹುಟ್ಟಿದ್ದೇ ಸಾಮವೇದದಿಂದಾಗಿ. ಹಾಗಾಗಿ ಈ ಸಂಗೀತಕ್ಕೆ ತುಂಬಾ ಹತ್ತಿರವಾದ ಅಕ್ಷರ ಯಾವುದು ಅಂತ ಹೇಳಿದ್ರೆ ಮಕಾರ ಅಂತ. ಮಕಾರವೇ ಅದರ ಅಕ್ಷರ ಸಂಗೀತಕ್ಕೆ. ಯಾಕೆ ಅಂದ್ರೆ ನೀವು ಸಂಗೀತ ಯಾವುದೇ ಯಾವ ಕಚೇರಿ ಕೊಡುವಂಥವ್ರನ್ನ ನೋಡಿದ್ರು ಕೂಡ ನೀವು ಮೊದಲಿಗೆ ಏನಾಗುತ್ತೆ ಅಂದ್ರೆ ಒಂದು ಹಾಡು ಹೇಳಬೇಕು ಅಂದಾಗ ಅವ್ರು ಏನ್ ಮಾಡ್ತಿರ್ತಾರೆ, ಧ್ವನಿ ಪೆಟ್ಟಿಗೆ ಸರಿ ಮಾಡ್ಕೊಳ್ತಾರೆ. ಮೊದಲು ಧ್ವನಿ ಪೆಟ್ಟಿಗೆ ಹಾ ಹೂ ಅಂತ ಹಾಕಿ ಮಾಡಿ ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ಸರ್ತಿ ಆ ಮಕಾರವನ್ನು ಹೇಳ್ತಾರೆ, ಹೇಳ್ತಿರ್ತಾರೆ ಒಂದ್ಸರ್ತಿ. ಅದನ್ನ ಹೇಳಿ ಆದ್ಮೇಲೆ ಶುರು ಮಾಡ್ತಾರೆ. ಹಾಗಾಗಿ ಅಂತ ಮಕಾರವನ್ನು ಹೇಳ್ತಾರೆ. ಅದರಿಂದ ಸಂಗೀತಕ್ಕೆ ತುಂಬಾ ಹತ್ತಿರವಾದ ಅಕ್ಷರ ಅಂದ್ರೆ ಸಾಮಕ್ಕೆ ಹತ್ತಿರವಾದ ಅಕ್ಷರ ಅಂತ ಹೇಳಿದ್ರೆ ಮಕಾರ. ಆದ್ರಿಂದ ಮಕಾರವನ್ನು ಸೇರಿಸಿದ್ರೆ ಸಾಮವೇದವನ್ನು ಪ್ರತಿನಿಧಿಸುತ್ತೆ. ಹೀಗೆ ಆ ಉ ಮಾ ಅಂತ ಹೇಳಿದ್ರೆ ಅಕಾರ ಉಕಾರ ಮಕಾರ ಅಂದ್ರೆ ಸಮಗ್ರವಾಗಿರುವಂತಹ ವೇದತ್ರಯ ಅಂತ ಅರ್ಥ. 3 ವೇದಗಳು ಕೂಡ ಓಂಕಾರದಲ್ಲಿ ಸೇರಿದೆ ಅಂತ ಅನುಸಂಧಾನವನ್ನು ಮಾಡಿದರು. ಹಾಗಿದೆ ಕೆಲವೊಂದು ಸರ್ತಿ ಈ ಕೆಲವರಿಗೆಲ್ಲ ಏನು ಅಂದ್ರೆ ಹಾಡು ಬರ್ತಿರ್ತದೆ, ಕವಿ ಅಂತ ಹೇಳಿ ಅನ್ಕೊಂಡು ಕವಿಗಳೆಲ್ಲರೂ ಕೂಡ ಹಾಡು ಮಾಡ್ತೀವಿ ಅಂತ ಅನ್ಕೊಂಡು ನಾವು ದಾಸರು ಅದು ಇದು ಅಂತ ಅನ್ಕೊಂಡು ಮಾಡ್ತಿರ್ತಾರೆ, ಹಾಡು ಗೀಡು ಮಾಡ್ತಿರ್ತಾರೆ. ಆದರೆ ಹಾಡಿನ ಅರ್ಥ ಕೇಳಿದ್ರೆ ಅವರಿಗೆ ಗೊತ್ತಿರೋದಿಲ್ಲ ಸರಿಯಾಗಿ. ಆದರೆ ಆ ಹಾಡಿನ ಅರ್ಥ ಒಬ್ಬ ವಿದ್ವಾಂಸನ ಕೈ ಕೊಟ್ರೆ ಅದಕ್ಕೆ ವ್ಯಾಖ್ಯಾನ ಮಾಡಿ ತೋರಿಸ್ತಾನಂತ ಒಂದ್ಸರ್ತಿ ಹೇಗಿರ್ತದೆ ಅಂತ ಅದರ ವ್ಯಾಖ್ಯಾನ ಒಂದ್ಸರ್ತಿ. ಆಮೇಲೆ ಆ ಹಾಡನ್ನು ಕೊಟ್ಟಾಗ ಅದನ್ನ ವಿದ್ವಾಂಸರು ವ್ಯಾಖ್ಯಾನ ಮಾಡಿದಾಗ ಆ ಹಾಡು ರಚನೆ ಮಾಡಿದವನಿಗೆ ಗಾಬರಿ ಆಗಿರ್ಬೇಕು ಒಂದ್ಸರ್ತಿ, ನನ್ನ ಹಾಡಿಗೆ ಇಷ್ಟು ಅರ್ಥ ಇದೆಯಾ ಅಂತ ಅನಿಸಿರ್ಬೇಕು. ಹಾಗೆ ಅಷ್ಟು ಮಾಡಿ ಕವಿಕಾರು ಕರೋತಿ ಕಾವ್ಯಾನಿ ಅರ್ಥಂ ಜಾನಂತಿ ಪಂಡಿತಾಹ ಅಂತ ಹೇಳುತ್ತಾರೆ. ಕವಿ ಕರೋತಿ ಕಾವ್ಯ, ಕವಿ ಕಾವ್ಯ ಬರೀತಾನಷ್ಟೇ, ಆದರೆ ಅದಕ್ಕೆ ಅರ್ಥವನ್ನು ಹೇಳಬೇಕು ಅಂದ್ರೆ ಒಬ್ಬ ಪಂಡಿತನೇ ಬೇಕು ಅಂತ. ಹಾಗೆ ಅಚ್ಯುತ ಪ್ರಜ್ಞ ತೀರ್ಥರು ಅವರಿಗೆ ಓಂಕಾರವನ್ನು ಉಪದೇಶ ಮಾಡಿದ್ದಷ್ಟೇ, ಆದರೆ ಅದರ ಒಳಗಿರುವ ಅರ್ಥಗಳೆಷ್ಟು ಅಂತ ಆ ಅರ್ಥಾನುಸಂಧಾನವನ್ನು ಮಾಡಿದ ಮಹಾತ್ಮರು ಯಾರು ಅಂತ ಹೇಳಿದ್ರೆ ಸಾಕ್ಷಾತ್ ಮಧ್ವಾಚಾರ್ಯರು, ಪೂರ್ಣ ಪ್ರಜ್ಞ ತೀರ್ಥರು. ಹೀಗೆ ಅನಂತವಾಗಿ ಚಿಂತನೆ ಮಾಡಿದ್ರು ಅಂತ. ಅನಂತ ಮಾತ್ರ ಅಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂಬುದಾಹ ತದಾ ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ನಿಜವಾಗಲೂ ಕೂಡ ಜಪಕ್ಕೆ ಅಧಿಕಾರಿಗಳಾದವು ಇವರೇ, ಇನ್ಯಾರು ಇಲ್ಲ ಜಗತ್ತಿನಲ್ಲಿ. ಇಲ್ಲಿ ತನಕ ಮಂತ್ರಾಭಿಮಾನಿ ದೇವತೆಗಳೆಲ್ಲ ಅಂದ್ಕೊಂಡ್ರಂತೆ ಇಂಥ ಒಬ್ಬ ಅಧಿಕಾರಿ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕಿಬಿಟ್ಟಿದ್ದಾರೆ ಅಂತ ಬಹಳ ಆನಂದವನ್ನು ಕೊಟ್ಟರಂತೆ. ಈ ರೀತಿಯಲ್ಲಿ ಅವರು ಮಂತ್ರವನ್ನು ಹೇಳಿದ್ರಂತೆ. ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ. ಅವರು ಆ ಮಂತ್ರವನ್ನ ಹೇಳಿದ್ರಲ್ಲ, ಬಹಳ ಚೆನ್ನಾಗಿ ಹೇಳಿದ್ರು, ಬಹಳ ಚೆನ್ನಾಗಿ. ಇದನ್ನೆಲ್ಲ ಇವರು ಆಶ್ರಮವನ್ನ ಸ್ವೀಕಾರ ಮಾಡಿದ್ರು ಅಂತ ಹೇಳ್ತಾರೆ. ಆ ಆಶ್ರಮವನ್ನ ಸ್ವೀಕಾರ ಮಾಡಿದ್ರಲ್ಲ, ಎಂಥ ಆಶ್ರಮ ಅಂದ್ರೆ ನಿಜವಾಗ್ಲೂ ಹೇಳಬೇಕು ಅಂತಾದ್ರೆ ಇವರು ಮಾಡಿದಂಥ ಆಶ್ರಮ ಸ್ವೀಕಾರ ಎನ್ನುವಂತಹದ್ದು ಮೊದಲೇ ಇತ್ತು ಇವರಿಗೆ, ಆಶ್ರಮ ಎನ್ನುವಂಥದ್ದು. ಆ ಆಶ್ರಮ ಎನ್ನುವಂತಹದ್ದಿದ್ರೂ ಕೂಡ ಮತ್ತೊಮ್ಮೆ ಸ್ವೀಕಾರ ಮಾಡಿದ್ರು ಅಂತ ಹೇಳ್ತಾರೆ. ಸದಾ ಸಮಸ್ತ ಆಶ್ರಮ ಭಾಕ್ಸುರೇಶ್ವರೋ ವಿಶೇಷತ ಕಲ್ವ ಭಜದ್ವರಾಶ್ರಮಂ. ಇವ್ರು ಏನ್ ಮಾಡಿದ್ರು ಅಂದ್ರೆ ಸದಾ ಸಮಸ್ತಾಶ್ರಮ ಭಾಕ್. ದೇವತೆಗಳೇನಿದ್ದಾರೆ, ದೇವತೆಗಳೆಲ್ಲರೂ ಕೂಡ ಹೇಗೆ ಅಂತಂದ್ರೆ ಅವ್ರು ಯಾವಾಗಲೂ ಎಲ್ಲ ಆಶ್ರಮ ಇರ್ತದೆ ಅವರಿಗೆ. ಸರ್ವೇ ದೇವಾಹ ಸರ್ವಾಶ್ರಮಾಹ ಅಂತ. ಸರ್ವೇ ದೇವಾಹ, ದೇವತೆಗಳಿಗೆ ಬರೀ ಗೃಹಸ್ಥಾಶ್ರಮ ಅಂತ ಇರುವುದಿಲ್ಲ ಅವರಿಗೆ. ದೇವತೆಗಳಿಗೆ ಅವರು ಸರ್ವಾಶ್ರಮಾಹ ಸರ್ವವರ್ಣಾಹ ಸರ್ವಾಶ್ರಮಾಹ ಅಂತ. ದೇವತೆಗಳಿಗಿದೆ ಒಂದೇ ಜಾತಿ ಅಂತ ಯಾವುದೂ ಇಲ್ಲ.
ಬ್ರಹ್ಮದೇವರು ಬರೀ ಬ್ರಾಹ್ಮಣ ಜಾತಿ ಹಾಗೇನಿಲ್ಲ, ಅವ್ರಿಗೆ ಸರ್ವವರ್ಣಾಹ ಎಲ್ಲಾ ವರ್ಣದಲ್ಲೂ ಇರ್ತಾರಂತೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಸರ್ವಾಶ್ರಮ ಎಲ್ಲ ಆಶ್ರಮಗಳು ಇರ್ತದೆ ಅವ್ರಿಗೆ ಯಾವಾಗಲೂ ಕೂಡ ಹಾಗೆ. ದೇವತೆಗಳಿಗೆ ಬ್ರಹ್ಮಚರ್ಯಾಶ್ರಮವೂ ಇದೆ, ಗೃಹಸ್ಥಾಶ್ರಮವೂ ಇದೆ, ವಾನಪ್ರಸ್ಥವೂ ಇದೆ ಮತ್ತು ಸನ್ಯಾಸವೂ ಇದೆ, 4 ಇದೆ ಅಂತೆ. ಸರ್ವಾಶ್ರಮ ಮತ್ತು ಸರ್ವವರ್ಣಾಹ ದೇವತೆಗಳಿಗೆ. ಆದ್ರೆ ಇಲ್ಲಿ ಮತ್ತೆ ಆಶ್ರಮ ತಗೊಂಡ್ರಲ್ಲ ಇವರು ದೇವತೆಗಳು, ವಾಯುದೇವರಿಗೆ ಮೊದಲೇ ಸನ್ಯಾಸ ಇತ್ತು, ಮತ್ತೇನು ತಗೊಂಡ್ರು ಅಂದ್ರೆ ಅವ್ರಿಗೆ ಮೊದಲೇ ಇದ್ರೂ ಕೂಡ ಮತ್ತೆ ವಿಶೇಷತಃ ಕಲ್ಪಭಜದ್ದಾರ ಆಶ್ರಮ ವಿಶೇಷವಾಗಿ ಸ್ವೀಕಾರ ಮಾಡಿದ್ರು, ಅಂದ್ರೆ ಲೋಕದ ದೃಷ್ಟಿಯಿಂದ ಸ್ವೀಕಾರ ಮಾಡಿದ್ರು ಅಂತ. ಸದಾ ಸಮಸ್ತ ಆಶ್ರಮ ಭಾತ್ಸುರೇಶ್ವರೋ ವಿಶೇಷತ ಕಲ್ವ ಭಜದ್ವರಾಶ್ರಮಂ, ಈ ರೀತಿ ಸ್ವೀಕಾರ ಮಾಡಿದ್ರಂತೆ. ಆಮೇಲೆ ಮುಂದೆ ಆ ಶಿಷ್ಯರಿಗೆಲ್ಲ ಅವರು ಮಾತ್ರ ಅಲ್ಲ ಇದ್ದದ್ದು, ಅನೇಕ ಜನ ಶಿಷ್ಯರಿದ್ದರು. ಆ ಅನೇಕ ಜನ ಶಿಷ್ಯರಿರುವಾಗ ಆ ಅನೇಕ ಜನ ಶಿಷ್ಯರಲ್ಲಿ ಇವರು ಪೂರ್ಣಪ್ರಜ್ಞರು ಕೂಡ ಪೂರ್ಣಪ್ರಜ್ಞ ತೀರ್ಥರು ಅವರಿಗೆ ನಮಸ್ಕಾರ ಮಾಡಿದ್ರಂತೆ. ಗುರು ಅನ್ನುವಂಥ ಲೋಕ ವಿಡಂಬನೆ ದೃಷ್ಟಿಯಿಂದ ಎಲ್ಲ ಮಾಡ್ತಾ ಇದ್ದಾರೆ. ಇಂಥ ನಮಸ್ಕಾರವನ್ನು ಮಾಡಿದ ನಂತರ ಅವರಿಗೆ ಪಾಠ ಮಾಡಬೇಕು ಅಂತ ಈ ಅಚ್ಯುತ ಪ್ರಜ್ಞರು ಅಚ್ಯುತ ಪ್ರೇಕ್ಷರು ಅವರಿಗೆ ಪಾಠ ಮಾಡಿದ್ರಂತೆ. ಆ ಪಾಠವನ್ನು ಮಾಡ್ತಾ ಇರುವಾಗ ಬಹಳ ವಿಶೇಷವಾಗೆಲ್ಲ ಪಾಠ ಮಾಡ್ತಿದ್ರು. ಪಾಪ ಅವರ ತತ್ವ ಅವರೇನು ತಿಳ್ಕೊಂಡಿದ್ರು ಮಾಯಾವಾದದ ತತ್ವ, ಆ ತತ್ವವನ್ನೇ ಇವರಿಗೆ ಪಾಠ ಮಾಡುವುದು ಅಂತ ಬಹಳ ಚೆನ್ನಾಗಿ ಪಾಠ ಎಲ್ಲ ಮಾಡ್ತಿದ್ರು. ಅವರು ಪಾಠಗಳನ್ನೆಲ್ಲ ಮಾಡ್ತಿದ್ದಾಗ ಆ ಪಾಠಗಳನ್ನೆಲ್ಲ ಕೇಳಿದ್ರು, ಅದನ್ನ ಎಲ್ಲ ಆಯ್ತು. ಆದ ನಂತರ ಜೊತೆಗೇನಾಗ್ತಿತ್ತಂತೆ, ಅವರಿಗೆ ಸನ್ಯಾಸ ಅಂತ ಹೇಳಿದರೆ ಅವರನ್ನು ಪರಿವ್ರಾಜಕರು ಅಂತ ಕರೀತಾರೆ. ಆ ಪರಿವ್ರಾಜಕರು ಅಂತ ಹೇಳಿದರೆ 1 ರಾತ್ರಿ 1 ಊರಷ್ಟೇ, ಆಮೇಲೆ ಮತ್ತಲ್ಲಿ ಇರಬಾರ್ದು, ಮರುದಿವಸಲ್ಲಿ ಇರಬಾರ್ದು, ಮತ್ತೆ ಸಂಚಾರಕ್ಕೆ ಹೊರಟ್ಬಿಡ್ಬೇಕು ಅವರು ಪರಿವ್ರಾಜಕರು ಅಂತ. ಹಾಗೆ ಒಂದೇ ಕಡೆ ಚಾತುರ್ಮಾಸ್ಯದಲ್ಲಿ ಮಾತ್ರ ಒಂದು ಕಡೆ ಕೂತ್ಕೊಳ್ಳಿಕ್ಕಷ್ಟೇ, ಉಳಿದಂತೆ ಯಾವಾಗಲೂ ಸಂಚಾರ ಮಾಡ್ತಿರಬೇಕು, ತತ್ವಜ್ಞಾನದ ಪ್ರಸಾರ ಮಾಡ್ತಿರಬೇಕು ಅಷ್ಟೇ. ಹೀಗಿರಬೇಕು ಸನ್ಯಾಸಿ, ಹಾಗಿರಬೇಕು ಅಂತ ಎಲ್ಲ ಕಡೆ ಸಂಚಾರ ಮಾಡಬೇಕು ಅಂತ ಅನ್ಕೊಂಡು ಅವರು ಕೂಡ ಅನ್ಕೊಂಡ್ರಂತೆ ಮನಸ್ಸಲ್ಲಿ. ಸನ್ಯಾಸ ಸ್ವೀಕಾರ ಮಾಡಿದ್ದೀನಿ, ಅದಕ್ಕೇನು ಮಾಡಬೇಕು ಅಂದರೆ ಒಂದು ಸರ್ತಿ ಗಂಗಾ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತಂತೆ. ಹರಿದ್ವಾರಕ್ಕೆ ಹೋಗಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತ ಅನ್ನಿಸ್ತು. ಗಂಗಾ ಸ್ನಾನ ಮಾಡಬೇಕು ಅಂತ ಅನ್ನಿಸಿದ ಕೂಡಲೇ ಆಗ ಹೋಗಬೇಕು ಅಂತ ಅನ್ಕೊಂಡ್ರಲ್ಲ, ಅದಕ್ಕೆ ಗುರುಗಳ ಆಜ್ಞೆಯನ್ನು ಕೇಳಬೇಕು ಅನ್ಸುತ್ತೆ. ಆ ಗುರುಗಳ ಆಜ್ಞೆಯನ್ನು ಕೇಳಿ ಹೋಗಬೇಕು ಅಂತ ಅನ್ಕೊಂಡು ಹೊರಟಿರ್ಬೇಕಾದ್ರೆ ಗುರುಗಳ ಹತ್ರ ಹೋದಾಗ ಚಿರಾತ್ಸು ತತ್ವಂ ಪ್ರಭುಭುತ್ಸು ನಾತ್ವಯ ನಿಷೇವಣಂ ಮೇ ಯದಕಾರಿ ತತ್ಪದಂ ಇಮಂ ದದಾಮೀತ್ಯಭಿದಾಯ ಸೋಮುನ ತದಾ ಪ್ರಣೀಯ ಪ್ರದದೇಚ್ಯುತಾತ್ಮನೇ. ಆಗೇನ್ ಮಾಡಿದ್ರಂತೆ, ಅನಂತೇಶ್ವರ ದೇವರಿಗೆ ಒಂದು ನಮಸ್ಕಾರ ಮಾಡಿ ಅವರ ಅಚ್ಯುತ ಪ್ರೇಕ್ಷರ ಬಳಿಗೆ ಹೋಗಿ ಒಳ್ಳೆ ಚೆನ್ನಾಗಿ ಅವರನ್ನು ಸೇವೆ ಮಾಡಿ ನಾನು ಹೋಗಿ ಬರುತ್ತೇನೆ ಅಂತ ಒಂದು ಅಪ್ಪಣೆ ಕೇಳೋಣ ಅಂತ ಹೋದ್ರಂತೆ. ಆ ಅಚ್ಯುತ ಪ್ರೇಕ್ಷರ ಬಳಿಗೆ ಹೋಗಿ ಕೇಳಿದಾಗ ಅಚ್ಯುತ ಪ್ರೇಕ್ಷರು ಹೇಳಿದ್ರಂತೆ, ಎಂಥ ಮಾತು ಹೇಳ್ತಿದ್ದೀರಿ, ನಿಮ್ಮನ್ನು ಬಿಟ್ಟು ನಾವಿರ್ಲಿಕ್ಕಾಗೋದಿಲ್ಲ. ಆಗಲೇ ಅಷ್ಟು ಪ್ರೀತಿ ಬಂದ್ಬಿಟ್ಟಿತ್ತಂತೆ ಶಿಷ್ಯನ ಮೇಲೆ. ಹಾಗಾಗಿ ನಿಮ್ಮನ್ನು ಬಿಟ್ಟು ನಾವಿರ್ಲಿಕ್ಕಾಗೋದಿಲ್ಲ, ಆದ್ರಿಂದ ನಿಮ್ಮ ಸಂಘ ಇಲ್ಲದೇನೆ ನಾವು ಹಾಗೆ ನಿಮ್ಮಂಥ ಸಜ್ಜನರು ನಿಮ್ಮ ಜೊತೆಗೆ ಯಾವಾಗಲೂ ಇರಬೇಕು. ನಾವು ನಿಮ್ಮನ್ನು ಬಿಟ್ಟು ಪರಿತ್ಯಾಗ ಮಾಡಿಕೊಂಡು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಭೂಷಣವೂ ಅಲ್ಲ ನಮಗಿದು. ಆದ್ರಿಂದ ನೀವು ಹೋಗಬೇಡ್ರಿ, ನೀವು ಇಲ್ಲೇ ಇರ್ರಿ ಅಂತ ಹೇಳಿದ್ರಂತೆ. ಆದರೆ ಶ್ರೀಮದ್ ಆಚಾರ್ಯರಂತ ಮಹಾತ್ಮರು ಗಂಗಾ ಸ್ನಾನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇದರಿಂದ ಅವರು ಪುನೀತರಾಗೋದಲ್ಲ, ಗಂಗೆ ಪುನೀತರಾಗ್ತಾರೆ. ಗಂಗೆಗನಿಸ್ತಂತೆ, ಅಯ್ಯೋ ಗುರುಗಳೇ ಎಂಥ ಮಾತು ಹೇಳಿದ್ರಿ, ಮಧ್ವಾಚಾರ್ಯ ಒಂದು ಸರ್ತಿ ಬಂದು ನನ್ನಲ್ಲಿ ಮುಳುಗ ಹಾಕಿದ್ರೆ ನಾನಾದ್ರೂ ಉದ್ಧಾರ ಆಗ್ತಿದ್ದೆ, ನಾನು ಉದ್ಧಾರ ಆಗದಿರುವಂತೆ ಆಗಿಬಿಡುತ್ತಲ್ಲ ಇದು ಅಂತ ಅವಳು ಅಂದುಕೊಂಡಂತೆ. ಅಷ್ಟಾಗ್ತಾ ಇರುವಾಗಲೇನೆ ಅನಂತೇಶ್ವರ ದೇವರ ಮಹಿಮೆ ಅಲ್ಲಿ ಮತ್ತಿನ್ನೊಬ್ಬರಲ್ಲಿ ಆವಿಷ್ಟರಾದ್ರಂತೆ. ಆವಿಷ್ಟರಾಗಿ ಯಾರೋ ಏನೋ ಬಂದು ಹೇಳಿದ್ರಂತೆ, ಒಬ್ಬ ವ್ಯಕ್ತಿ ಬಂದು ಹೇಳಿದ್ರಂತೆ, ನೀವೇನು ಯೋಚನೆ ಮಾಡಬೇಡ್ರಿ, ಇನ್ನು ನೀವು ಗಂಗಾ ತನಕ ಹೋಗೋದು ಬೇಡ, ನಿಮ್ಮಂತ ಮಹಾತ್ಮರು ಗಂಗಾ ಸ್ನಾನ ಮಾಡಬೇಕು ಅನ್ಕೊಂಡ್ರೆ ಆ ಗಂಗೆನೇ ಇಲ್ಲಿಗೆ ಬರ್ತಾಳೆ. ಆದ್ರಿಂದಾಗಿ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಇತಸ್ತೃತೀಯೇ ದಿವಸೇದ್ಯು ನಿಮ್ನಗ ತ್ವದರ್ಥಮಾಸ್ಮಾಕ ಕಟಾಕ ಮಾವ್ರಜೇತ್ ಅತೋ ನಯಾಯ ಇತಿ ತಂ ತದಾವದತ್ ಪ್ರವಿಶ್ಯ ಕಂಚಿತ್ ಕರುಣಾಕರೋ ಹರಿಹಿ. ಆಗ ಅಲ್ಲಿಗೆ ಬರ್ತಾ ಇದ್ದಾಳೆ. ಇನ್ನು 3ನೇ ದಿವಸಕ್ಕಾಗಬೇಕಾದ್ರೆ ಗಂಗೆನೇ ಬರ್ತಾಳೆ. ಆ ಗಂಗಾ ನದಿಯಲ್ಲೇನೆ ನೀವು ಸ್ನಾನ ಮಾಡ್ರಿ, ನಿಮ್ ಗಂಗೆ ಬಂದು ನಿಮ್ಮನ್ನು ಸ್ನಾನ ಮಾಡಿಸಿ ಹೋಗ್ತಾಳೆ, ಅವಳು ಪಾವನಳಾಗ್ತಾಳೆ ಅಂತ ಈ ರೀತಿ ಹೇಳಿದಾಗ ಆಯ್ತು ಅಂತ ಎಲ್ಲರೂ ಕೂಡ, ಅಂದ್ರೆ ಸಾಕ್ಷಾತ್ತು ಆ ಭಗವಂತನೇ ಬಂದು ಹೇಳಿದ. ಇಷ್ಟು ಹೇಳಿದ ಕೂಡಲೇನೆ ಆಯ್ತು ಅಂತ ಒಪ್ಪಿಕೊಂಡಿದ್ದಾರೆ. ಒಪ್ಪಿಕೊಂಡಾದ ನಂತರ 3 ದಿವಸ ಕಳೀತಂತೆ. 3 ದಿವಸ ಕಳೆದಾಗ ಆ ಮಧ್ವಾಚಾರ್ಯರಿಗೆ ಅಭಿಷೇಕ ಮಾಡಬೇಕು ಅಂತ ಸಾಕ್ಷಾತ್ ಗಂಗೆನೇ
ಮಧ್ವ ಸರೋವರ ಅಂತ ಇವತ್ತೇನಿದೆ ಉಡುಪಿಯಲ್ಲಿ, ಆ ಮಧ್ವ ಸರೋವರದಲ್ಲೇನೆ ಸಾಕ್ಷಾತ್ ಗಂಗೆ ಅದು ಬುಗ್ಗೆ ಇಟ್ಟುಕೊಂಡು ಬಂದಿದ್ದಾಳಂತೆ, ಚೆನ್ನಾಗಿ ಹರಿದು ಬಂದಿದ್ದಾಳಂತೆ. ಅವಳು ಹರಿದು ಮೇಲಿಂದ ಹರಿತಾ ಇರಬೇಕಾದ್ರೆ ಆ ಕಾಲದಲ್ಲಿ ಆ ಮಧ್ವಾಚಾರ್ಯ ಸ್ನಾನ ಮಾಡಿದ್ರೆ ಅಷ್ಟೇ ಅಲ್ಲ, ಅವರ ಜೊತೆಗೆ ಅವರ ಸುತ್ತಲೂ ಸೇರಿದಂತ ಎಲ್ಲಾ ಜನರು ಸ್ನಾನವನ್ನು ಮಾಡಿದ್ರು, ಎಲ್ಲರೂ ಸೇರ್ಕೊಂಡಿದ್ರಂತೆ. ತದಾಜ್ಞಯೋಪಾಗತ ಜಾಹ್ನವೀಜಲೆ ಜನೋತ್ರ ಸಸ್ನೌ ಸಹ ಪೂರ್ಣ ಬುದ್ಧಿನಾ ತತಃಪರಂ ದ್ವಾದಶ ವತ್ಸರಾಂತರೇ ಸದಾ ವ್ರಜೇತ್ ಸಾ ತದನುಗ್ರಹಾಂಕಿನಿ. ಅದಕ್ಕೋಸ್ಕರವಾಗಿ ಗಂಗೆ ಬಂದಲ್ಲ, ಆ ಗಂಗೆ ಬಂದಾದ ಮೇಲೆ ಈ ನಾನು ಶ್ರೀಮದ್ ಆಚಾರ್ಯ ಸೇವೆಗೋಸ್ಕರ ಬಂದಿದ್ದೆ ಅನ್ನೋದರ ನೆನಪಿಗೋಸ್ಕರವಾಗಿ ಇವತ್ತಿಗೂ ಕೂಡ 12 ವರ್ಷಕ್ಕೆ ಒಂದು ಸರ್ತಿ ಆ ಗಂಗೆ ಬರ್ತಾಳಂತೆ. ತತಃಪರಂ ದ್ವಾದಶ ವತ್ಸರಾಂತರೇ, 12 ವರ್ಷಕ್ಕೊಂದು ಸರ್ತಿ ಆ ಗಂಗೆ ಬರ್ತಾಳಂತಲ್ಲಿ. ಬಂದು ಅವಳು ವಿಶೇಷವಾಗಿ ಅಲ್ಲಿ ನದಿಯಲ್ಲಿ, ಆ ನದಿ ಅಲ್ಲಿ ಮಧ್ವ ಸರೋವರದಲ್ಲಿ ಬೀಳುತ್ತದಂತೆ. ನಮ್ಮ ದೌರ್ಭಾಗ್ಯ ಆ 12 ವರ್ಷ ಯಾವತ್ತಿಗೆ ಅಂತ ಗೊತ್ತಿಲ್ಲ, ಅಷ್ಟೇ ನಮಗೆ ಗೊತ್ತಿಲ್ಲ. ಆದರೆ ಅದನ್ನ ಇತ್ತೀಚೆಗೆ ನೋಡಿದವರು ಅಂತ ಹೇಳಿದ್ರೆ ಯಾರು ಅಂದ್ರೆ ಈ ವಿಭುದೇಂದ್ರರು ಅಂತಿದ್ರು. ವಿಭುದೇಂದ್ರರು ಅದಮಾರ ಮಠದ ಸ್ವಾಮಿಗಳು. ಆ ವಿಭುದೇಂದ್ರರೇನಿದ್ರಲ್ಲ ಅವರು ಅದಮಾರ ಮಠದ ಸ್ವಾಮಿಗಳು. ಅವರಾಗಬೇಕಾದ್ರೆ ಇವತ್ತು ನಾವು ಆ ಅನಂತೇಶ್ವರ ಇದು ಮಧ್ವ ಸರೋವರದಲ್ಲಿ ಒಂದು ಬದಿಯಲ್ಲಿ ಅಲ್ಲಿ ಭಾಗೀರಥಿ ಗುಡಿ ಅಂತಿದೆ, ಒಂದು ಭಾಗೀರಥಿ ಗುಡಿ. ಆ ಭಾಗೀರಥಿ ಗುಡಿ ಏನಿದೆ, ಆ ಭಾಗೀರಥಿ ಗುಡಿ ಅಂತ ಅನ್ನೋದು ಮೊದಲಿರಲಿಲ್ಲ. ಅದೇನು ಮಧ್ವಾಚಾರ್ಯ ಕಾಲದಿಂದ ವಾದರಾಜರ ಕಾಲದಿಂದ ಇರಲಿಲ್ಲ ಅದು. ಆ ವಿಭುದೇಂದ್ರ ಏನಿದ್ದಾರೆ ಅವರು ವಿಭುದೇಶರು ಕಾಣುತ್ತೆ ಬಹುಶಃ, ಅವರು ಅದಮಾರ ಮಠದ ಸ್ವಾಮಿಗಳು. ಈಗೇನಿದ್ದಾರೆ ಇವರಿಗೆ ಗುರುಗಳಿಗಿಂತ ಗುರುಗಳು ಅವರು ಹಿಂದೆ ಇದ್ದವರು. ಅವರು ಅಂದ್ರೆ ವಿದ್ಯಾಮಾನ್ಯ ತೀರ್ಥರಿಗೆ ಆಶ್ರಮ ಕೊಟ್ಟವರು ಅಂತ ಲೆಕ್ಕ. ಹಾಗೆ ಅವರೇನಿದ್ರಲ್ಲ ಅವರು ಅವ್ರ ಕಾಲದಲ್ಲಿ ನೋಡಿದ್ದಾರಂತೆ, ಗಂಗೆ ಆ ಜಾಗದಿಂದ ಬರ್ತಾ ಇದ್ದದ್ದನ್ನು ನೋಡಿದ್ದಾರೆ. ನೋಡಿ ಇಲ್ಲಿ ಗಂಗೆಯ ಸನ್ನಿಧಾನ ಇದೆ ಅಂತ ಅವರೇನೆ ಭಾಗೀರಥಿಯನ್ನು ತಂದು ಪ್ರತಿಷ್ಠೆ ಮಾಡಿ ಆವತ್ತಿನಿಂದ ಪೂಜೆ ಅನ್ನೋದು ನಾನು ಆರಂಭ ಮಾಡಿದ್ದಲ್ಲಿ. ಅದಕ್ಕಿಂತ ಮೊದಲಲ್ಲಿ ಭಾಗೀರಥಿ ಗುಡಿ ಇರಲಿಲ್ಲ, ಬರೀ ಭಾಗೀರಥಿ ಬರ್ತಾಳೆ ಅಂತ ಅಷ್ಟೇ. ಆ ಜಾಗದಿಂದಲೇ ಬರೋದು ಅಂತ ಅದನ್ನು ಐಡೆಂಟಿಫೈ ಮಾಡಿದವರು ಅವರು. ಹಾಗೆ ಅಲ್ಲಿಂದ ಅದರಿಂದ ತತಃಪರಂ ದ್ವಾದಶ ವತ್ಸರಾಂತರೇ ಸದಾ ವ್ರಜೇತ್ ಸಾ ತದನುಗ್ರಹಾಂಕಿನಿ. ಅಲ್ಲಿಗೆ ಯಾವಾಗಲೂ ಕೂಡ ಬರ್ತಿರ್ತಾಳೆ. ಗತೇ ದಿನಾನಾಂ ದಶಕೆ ಸಮಾಸಕೆ ವರಾಶ್ರಮಂ ಪಾಪ್ಯ ಸಪತ್ರಲಂಬನಂ. ಹೀಗೆ ಅವರ ಆ ಗುರುಗಳು ಶಿಷ್ಯರು ಎಷ್ಟು ಆನಂದವೋ ಆನಂದ. ಗಂಗೆನೇ ಅವರಿಗೋಸ್ಕರ ಬಂದಿದ್ದಾರೆ, ಮಹಾತ್ಮರಿವರು ಅಂತ ತಿಳ್ಕೊಂಡ್ಬಿಟ್ರು. ಇನ್ನೊಂದು ಸರ್ತಿ ಏನಾಯ್ತಂತೆ, ವಾಸುದೇವಿ ಇವರಿಗೆ ಪೂರ್ಣಪ್ರಜ್ಞ ತೀರ್ಥರಿಗೆ ಎಲ್ಲರನ್ನು ಸೇರಿಸಿಕೊಂಡು ಪಾಠ ಮಾಡ್ತಾ ಇದ್ರಂತೆ. ಏನು ಪಾಠ ಮಾಡೋದು, ಬೇರೆ ಗ್ರಂಥವೇ ಇಲ್ಲ, ಮಧ್ವರ ಗ್ರಂಥವೇ ಇಲ್ಲ, ಇನ್ನು ಗ್ರಂಥ ನಿರ್ಮಾಣ ಆಗಿಲ್ಲ ಬೇರೆ. ಆದ್ರಿಂದ ಮಧ್ವಾಚಾರ್ಯ ಗ್ರಂಥ ಇಲ್ಲ, ಮತ್ತೆ ಇದ್ದದ್ದು ಯಾವ ಗ್ರಂಥ ಅಂದ್ರೆ ಅದ್ವೈತ ಗ್ರಂಥಗಳು ಎಲ್ಲವೂ ಕೂಡ. ಆದ್ರಿಂದ ಅದ್ವೈತ ಗ್ರಂಥಗಳನ್ನೇ ಪಾಠ ಮಾಡಬೇಕು ಅಂತ ಆ ಕಾಲದಲ್ಲಿ ಬಹಳ ಕಷ್ಟವಾಗಿರುವಂತ ಗ್ರಂಥ. ಮೊದಲನೇದಾಗಿ ಆ ಸಿದ್ಧಾಂತ ಅರ್ಥ ಆಗೋದೇ ಕಷ್ಟ, ಅದರ ಕಾನ್ಸೆಪ್ಟೇ ಅರ್ಥ ಆಗೋದಿಲ್ಲ ನಮಗೆ. ಯಾಕೆಂದ್ರೆ ನಾನೇ ದೇವರು ಅಂತ ಹೇಳೋದು, ದೇವರಿಗೆ ರೂಪ ಇಲ್ಲ ಅಂತ ಹೇಳೋದು, ಏನಂತಾನೆ ಅರ್ಥ ಆಗೋದಿಲ್ಲ. ಅದು ಅದ್ವೈತ ಅನ್ನೋದು ಅರಣ್ಯ, ಒಳಗೆ ಹೋದ ಬರೀ ಅರಣ್ಯ ಆದ್ರೆ ಗೊಂಡಾರಣ್ಯ, ಅದು ಒಳಗೆ ಹೋದ್ರೆ ಹೊರಗೆ ಬರ್ಲಿಕ್ಕೆ ಆಗಲ್ಲ ಅಂಥದ್ದು. ಅಂತ ಒಂದು ಅದರಲ್ಲಿ ಒಂದು ಇಷ್ಟಸಿದ್ಧಿ ಅಂತ ಒಂದು ಗ್ರಂಥ ಇದೆ, ಇಷ್ಟಸಿದ್ಧಿ. ಆ ಇಷ್ಟಸಿದ್ಧಿ ಎನ್ನುವಂತಹ ಗ್ರಂಥವನ್ನು ಪಾಠ ಮಾಡಲಿಕ್ಕೆ ಆರಂಭ ಮಾಡಿದ್ರಂತೆ, ಮಂಗಳಾಚರಣೆ ಮಾಡಿದ್ರಂತೆ. ಆ ಮಂಗಳಾಚರಣೆಯನ್ನ ಮಾಡಿದರೆ ಆಗ ಇಷ್ಟಸಿದ್ಧಿ ಗ್ರಂಥ ಇದೆ ಅಲ್ವಾ, ಆ ಇಷ್ಟಸಿದ್ಧಿ ಗ್ರಂಥದಲ್ಲಿ ಯಾನುಭೂತಿರಜಾಮೇಯ ಅನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿಂ ನಮಾಮಿತಾಂ ಅಂತ ಇದು ಆ ಇಷ್ಟಸಿದ್ಧಿ ಗ್ರಂಥದ ಮಂಗಳಾಚರಣೆ ಶ್ಲೋಕ ಇದೆ. ಆ ಮಂಗಳಾಚರಣೆ ಶ್ಲೋಕ ಇದಿಲ್ಲ, ಮಹದಾದಿ ಜಗನ್ಮಾಯ, ಈ ಮಹತ್ತತ್ವ ಮೊದಲಾದದ್ದೆಲ್ಲ ಏನಿದೆ ಇದೆಲ್ಲ ಈ ಪ್ರಪಂಚ ಎಲ್ಲ ಜಗನ್ಮಾಯ, ಇದೆಲ್ಲ ಮಾಯ ಅಂತ ಹೇಳೋದು. ಇಂಥ ಮಾಯೆಯನ್ನ ನಾನು ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಒಂದು ನಮಸ್ಕಾರ ಮಾಡೋದು, ಈ ರೀತಿ ಒಂದು ಮಂಗಳಾಚರಣೆ ಇದೆ. ಈ ಮಂಗಳಾಚರಣೆ ಶ್ಲೋಕವನ್ನ ಹೇಳಿ ಪಾಠ ಮಾಡಿ ಅಚ್ಯುತ ಪ್ರೇಕ್ಷರು ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಅದಕ್ಕೆ ಆ ಮಂಗಳಾಚರಣೆಯನ್ನ ಮಾಡುವಾಗಲೇನೆ ಏನಾಯ್ತಂತೆ, ಪೂರ್ಣಪ್ರಜ್ಞ ತೀರ್ಥರು ಸ್ವಾಮಿ ನನಗೊಂದಷ್ಟು ಪ್ರಶ್ನೆಗಳಿದ್ದಾವೆ ಅಂತ ಹೇಳಿದ್ರಂತೆ. ಆಯ್ತು ಅಂತ ಪ್ರಶ್ನೆಗಳು ಅಂತ ಹೇಳಿಕೊಂಡು ಆ ಮಂಗಳಾಚರಣೆ ಶ್ಲೋಕ ಇದೆಯಲ್ಲ, ಆ ಮಂಗಳಾಚರಣೆ ಶ್ಲೋಕದಲ್ಲಿ 32 ದೋಷಗಳನ್ನು ಹೇಳಿದ್ರಂತೆ. 32 ದೋಷಗಳನ್ನು ಹೇಳಿದ್ರು. 32 ದೋಷಗಳನ್ನ ಹೇಳಿ ಇದು ಯಾವುದು ಸರಿ ಇಲ್ಲ ಅಂತ ಖಂಡನೆ ಮಾಡಿದ್ರಂತದನ್ನು ಖಂಡನೆ ಮಾಡಿ ಅದಕ್ಕೆ 32 ದೋಷಗಳು ಹೇಳಿದ್ರು, ಮತ್ತೆ ಇನ್ನೂ ದೋಷಗಳಿದ್ದಾವೆ ಅಂದ್ರೆ ಮತ್ತೆ ಅಷ್ಟು ಹೇಳುವಾಗಲೇ ಅವ್ರಿಗೆ ಸುಸ್ತಾಗಿ ಹೋಗಿದ್ರು ಎಲ್ಲರೂ ಕೂಡ, ಇನ್ನೂ ದೋಷಗಳಿದ್ದಾವೆ ಅಂತೂ ಅವ್ರಿಗೆ ಏನು ಹೇಳಬೇಕು ಗೊತ್ತಾಗಲಿ ಪಾಪ. ಮಂಗಳಾಚರಣೆಗೆ ಗ್ರಂಥ ಮಂಗಳ ಅಷ್ಟೇ,
ಏನ್ ಮಾಡಬೇಕು, ಮುಂದೆ ಹೋಗ್ಲಿಕ್ಕೆ ಇಲ್ಲ. ಅಲ್ಲೇ ದೋಷ ಇದೆ ಅಂದ್ರೆ ಇನ್ನೇನು ಹೇಳಬೇಕು? ಮಂಗಳಾಚರಣೆಗೆ ಮಂಗಳ ಆಗೋಯ್ತು, ಅಲ್ಲಿಗೆ ನಿಲ್ಲಿಸ್ಬಿಟ್ರು ಅಷ್ಟೇ. ಆ ಪಾಠವೇ ಮುಂದುವರಿಲಿ, ಈ ರೀತಿ ಮಾಡಿಬಿಟ್ರಂತೆ. ಹೀಗೆಲ್ಲ ಗುರು ಸ್ವಶಿಷ್ಯಂ ಚತುರಂ ಚಿಕೀರ್ಷತಃ ಪ್ರಚೋದನಾಚ್ರೋತುಮಿಹೋಪಚಕ್ರಮೇ ಅತೇಷ್ಟ ಸಿದ್ಧಿಸ್ಫಲ ಜಾತಿ ವಾರಿಧಿ ನಿರಾದರೇಣಾಪಿ ಮಹಾತ್ಮನಾ ಮುನಾ ಅಥ ಇಷ್ಟಸಿದ್ಧಿ ಅಂತ. ಇಷ್ಟಸಿದ್ಧಿ ಎನ್ನುವ ಗ್ರಂಥಕ್ಕೆ ಇಷ್ಟೆಲ್ಲ ದೋಷಗಳನ್ನು ಹೇಳಿದ್ರಂತೆ. ತದಾದ್ಯ ಪದ್ಯಸ್ತಮವದ್ಯ ಮಂಡಲಂ ಯದಾವದತ್ ಷೋಡಶಕದ್ವಯಾತ್ಮಕಂ ಉಪರ್ಯಪಾಸ್ತಂ ತದಿತಿ ಬ್ರುವತ್ಯಸೌ ಗುರೌತಮೂಚೆ ಪ್ರಣಿಗದ್ಯತಾಮಿತಿ. ಅದಕ್ಕೆ ಪೂರ್ಣ ಪ್ರಜ್ಞ ತೀರ್ಥರು ಇಷ್ಟೆಲ್ಲ ದೋಷಗಳನ್ನು ಹೇಳಿದ್ರಲ್ಲ, ಅವುಗಳಲ್ಲಿ ಇಷ್ಟು ದೋಷಗಳಿದ್ದಾವೆ ಅಂತ ಬಹಳ ದೋಷಗಳನ್ನು ಹೇಳಿದ್ರಂತೆ. ಇಷ್ಟು ದೋಷಗಳನ್ನು ಹೇಳ್ತಾ ಇರುವಾಗ ಅದಕ್ಕೆ ಅಚ್ಯುತ ಪ್ರೇಕ್ಷರು ಕೇಳಿದ್ರಂತೆ, ಏನಿದೆ ಈ ಥರ ಹೇಳ್ತಿದ್ರಿ, ಇದಕ್ಕೇನಾದ್ರು ಪರಿಹಾರ ಆದರೆ ಹೇಳ್ರಿ, ಮತ್ತೆ ಇದರಲ್ಲಿ ಇಷ್ಟು ದೋಷ ಇದೆ ಅಂತ ಆದರೆ ಮತ್ತೆ ಸರಿಯಾದ ಯಾವುದು ಅದನ್ನು ನೀವಾದರೆ ಹೇಳ್ರಿ ಅಂತ ಕೇಳಿದ್ರಂತೆ. ಅವರಿಗೆ ಕೇಳಬೇಕಾದ್ರೆ ಭವತ್ ಪ್ರವೃತ್ತತ್ವ ಸಮರ್ಥತಾನಮೇ ಸಕೋಪಮಿತ್ತಂ ಬ್ರುವತಿವ್ರತೀಶ್ವರೇ ಅಪೀಹ ಮಾಯಾ ಸಮಯೇ ಪಟೌ ನೃಣಾಂ ಬಭೂವ ತದ್ದೂಷಣ ಸಂಶಯಾಂಕುರಃ. ಒಂದ್ಸರ್ತಿ ಅವರಿಗೂ ಸಂಶಯ ಬರ್ಲಿಕ್ಕೆ ಶುರುವಾಯ್ತಾಗಾರೆ. ಹಾಗಾದ್ರೆ ಇಷ್ಟ ಸಿದ್ಧಿ ಗ್ರಂಥ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಆಚಾರ್ಯರು, ಹಾಗಾದ್ರೆ ಮತ್ತೆ ಸರಿಯಾದ ಯಾವುದು ಅಂತ ಅವರಿಗೂ ಒಳಗೆ ಸಂಶಯ. ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಇದಕ್ಕೆ ಸರಿಯಾದ ಉತ್ತರ ಸಿಗಬೇಕಲ್ಲ, ಆ ಉತ್ತರ ಎಲ್ಲಿ ಸಿಗ್ತದೆ ಅಂತ ಬಹಳ ಒದ್ದಾಡಿದ್ರಂತ ಅವರಿಗೆ. ಈ ರೀತಿಯೆಲ್ಲ ಬುಧೋ ವಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದದ್ಯಾದ್ವಿಮುಕ್ಷುರಾತ್ಮನಃ ಯತಿರ್ವಿಶೇಷಾದಿತಿ ಲೋಕಚೋದನಾತ್ ಪ್ರಭಕ್ತಿ ಮಾಯಾ ಸಮಯಂ ಸ್ಮ ಪೂರ್ಣದೀಹಿ. ಈ ಸಂಸಾರದಿಂದಾಗಿ ಮುಕ್ತರಾಗಬೇಕು ಅಂತಾದ್ರೆ, ಅದಕ್ಕೆ ಅಜ್ಞಾನಿಯಾದವನು ಉದ್ಧಾರ ಆಗಬೇಕು ಅಂತಾದ್ರೆ, ಜ್ಞಾನಿ ಆಗಬೇಕು ಅಂತಾದ್ರೆ ಅದಕ್ಕೆ ಗ್ರಂಥಗಳ ಅಧ್ಯಯನ ಮಾಡಬೇಕು. ಅಂತಹ ಗ್ರಂಥ ಯಾವುದಿದೆ ಅಂತ ಪೂರ್ಣ ಪ್ರಜ್ಞೆ ತೀರ್ಥರು ಈ ಮಾಯಾವಾದ ಶಾಸ್ತ್ರವನ್ನ ಏನ್ ಮಾಡ್ಲಿಕ್ಕಾಗ್ತದೆ, ಇದೆಲ್ಲ ಸರಿ ಇಲ್ಲ ಅಂತೇಳಿ. ಅದಕ್ಕೆ ಸರಿ ಇಲ್ಲ ಅಂದಾಗ ಅದಕ್ಕೆ ಗ್ರಂಥಾಧ್ಯಯನ ಮಾಡಬೇಕು, ಸರಿ ಆದಂತ ತಿಳ್ಕೋಬೇಕು. ಅದಕ್ಕೆ ಅಂತ ಮೊದಲಿಗೆ ಆ ಗ್ರಂಥ ಏನಿದೆ ಅದ್ವೈತ ಗ್ರಂಥಗಳು, ಆ ಗ್ರಂಥವನ್ನೇ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಪಾಠ ಮಾಡಿದ್ರಂತೆ. ಮಧ್ವಾಚಾರ್ಯ ಪಾಠ ಮಾಡಿದ್ರಂತೆ. ಗ್ರಂಥ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅವರೇನೆ ಪೂರ್ಣದೀಹಿ ಆ ಮಧ್ವಾಚಾರ್ಯ ಪೂರ್ಣ ಪ್ರಜ್ಞೆ ತೀರ್ಥರೇನೆ ಪಾಠ ಮಾಡಿದ್ರು. ಪಾಠ ಮಾಡಿ ಹೀಗೀಗ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರಂತೆ. ಆಮೇಲೆ ಅದರಲ್ಲಿ ದೋಷಗಳು ಇದ್ದಾವೆ ಅಂತೇಳಿ ಇದು ಒಂದ್ಸರ್ತಿ ಈ ಅದ್ವೈತ ಗ್ರಂಥದ ಪಾಠದಲ್ಲಿ ಹೀಗಾಯಿತು. ಇನ್ನೊಮ್ಮೆ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ ಏನು ಭಾಗವತ ಇದೆ, ಆ ಭಾಗವತವನ್ನ ಪಾಠ ಮಾಡ್ತಾ ಇದ್ರಂತೆ. ಆ ಭಾಗವತವನ್ನ ಪಾಠ ಮಾಡ್ತಾ ಇರುವಾಗ ಭಾಗವತದಲ್ಲಿ ಪಂಚಮ ಸ್ಕಂದ ಬಹಳ ಕಷ್ಟ. ಸ್ವಲ್ಪ ಭಾಗವತದಲ್ಲಿ ಎಲ್ಲದಕ್ಕಿಂತಲೂ ಕೂಡ ಬಹಳ ಕಠಿಣವಾಗಿರುವಂತಹದ್ದೊಂದು ಒಂದಷ್ಟು ಇದ್ದಾವೆ. ದ್ವಿತೀಯ ಸ್ಕಂದ, ಪಂಚಮ ಸ್ಕಂದ ಮತ್ತು 11ನೇ ಸ್ಕಂದ, ಇವೆಲ್ಲ ಸ್ವಲ್ಪ ಕಷ್ಟ. ಅದಕ್ಕೆ ದ್ವಿತೀಯ ಸ್ಕಂದ ಮತ್ತು 11ನೇ ಸ್ಕಂದಕ್ಕೆ ಎರಡಕ್ಕೂ ಕೂಡ ಸುಧೀಂದ್ರ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ. ಬಹಳ ಅದ್ಭುತವಾದ, ಬಹಳ ಕಠಿಣವಾಗಿರುವಂತ. ಅದರಲ್ಲೂ ಪಂಚಮ ಸ್ಕಂದ ಇದೆ, ಇನ್ನೂ ಕಠಿಣ, ಅದು ಬಹಳ ಕಠಿಣ. ಆ ಕಠಿಣವಾಗಿರುವಂತ, ಯಾಕೆಂದ್ರೆ ಗದ್ಯ ಭಾಗಗಳೇ ಜಾಸ್ತಿ ಆಗಿ ಅಲ್ಲೆಲ್ಲ ಬ್ರಹ್ಮಾಂಡದ ವರ್ಣನೆ ಬರ್ತದೆ. ಬ್ರಹ್ಮಾಂಡದ ವರ್ಣನೆ ಎಲ್ಲೆಲ್ಲಿ ಏನಿದೆ, ಎಷ್ಟು ಅಳತೆ ಇದೆ, ಅದರದ್ದೆಲ್ಲ ಎಲ್ಲವನ್ನೂ ಕೂಡ ಹೇಳಬೇಕು, ಅದರದ್ದು ಪರಿಧಿಯನ್ನೆಲ್ಲ ಹೇಳಬೇಕು. ಇದೆಲ್ಲ ಬಹಳ ಕಠಿಣವಾದ ವಿಷಯ. ಆ ವಿಷಯದಲ್ಲಿ ಆ ಗುರುಗಳು ಪಾಠ ಮಾಡುತ್ತಾ ಇದ್ರಂತೆ ಭಾಗವತದ ಪಂಚಮ ಸ್ಕಂದದ ಪಾಠವನ್ನ. ಗುರೋ ರೂಪಾಂತೆ ಶ್ರವಣೇರತೈರ್ದ್ವಿಜೈ ಸಪಂಚಶೈರ್ ಭಾಗವತೆ ಕದಾಚನ ಬಹುಪ್ರಕಾರೇ ಲಿಖಿತೆ ತು ವಾಚಿತೆ ಪ್ರಕಾರಮೇಕಂ ಪ್ರಭುರಭ್ಯದಾ ದೃಢಂ. ಅದಕ್ಕೆ ಪಾಠ ಮಾಡ್ತಾ ಇರುವಾಗ ಒಂದು ಯಾವುದೋ ಒಂದು ವಿಷಯದಲ್ಲಾಗಬೇಕಾದ್ರೆ ಅಲ್ಲಿ ಏನಾಯ್ತಂತೆ, ಭಾಗವತದಲ್ಲಿ ಒಂದು ಪಾಠವನ್ನು ಹೇಳುವಾಗ ಬಹಳ ಪಾಠಾಂತರಗಳಿದ್ವು. ಆ ಪಾಠಾಂತರಗಳನ್ನು ಬಹುಪ್ರಕಾರೇ ಲಿಖಿತೆ, ಬಹಳ ಪ್ರಕಾರಗಳಿದ್ವಂತೆ. ಆಗ ಶಿಷ್ಯರೆಲ್ಲ ಹೇಳಿದ್ರಂತೆ, ಸ್ವಾಮಿ ನೀವು ಪಾಠ ಮಾಡಿದ್ದು ಬೇರೆ ಇದೆ, ನಮ್ಮ ಪುಸ್ತಕದಲ್ಲಿ ಬೇರೆ ಇದೆ. ಇನ್ನೊಬ್ರು ಹೇಳಿದ್ರು, ಇಲ್ಲ ನಿಮ್ಮ ಪುಸ್ತಕದಲ್ಲಿ ಆಗಿದೆ, ನಮ್ಮ ಪುಸ್ತಕದಲ್ಲಿ ಹೀಗಿದೆ ಅಂದ್ರೆ. ಹೀಗೆ ಬೇರೆ ಬೇರೆ ರೀತಿಯಾಗಿ ಪಾಠಗಳೆಲ್ಲ ಬಹಳ ಇದ್ದಾವೆ. ಇದಕ್ಕೆ ಕೊನೆಗೆ ಏನ್ ಮಾಡಬೇಕಾಯ್ತು, ಅಚ್ಯುತ ಪ್ರಜ್ಞರಿಗೆ ಗೊಂದಲ ಆಯ್ತು. ಹಾಗಾದ್ರೆ ಇಷ್ಟು ಪಾಠಗಳಿದ್ದಾವೆ, ಇದರಲ್ಲಿ ಸರಿಯಾದ ಪಾಠ ಯಾವುದು, ಶುದ್ಧ ಪಾಠ ಯಾವುದು? ಹಾಗಾದ್ರೆ ಶುದ್ಧ ಪಾಠವನ್ನು ನಾವು ಹೇಗೆ ತೀರ್ಮಾನ ಮಾಡಬೇಕು ಅಂತ. ಅದಕ್ಕೆ ಇದ್ದಕ್ಕಿದ್ದಾಗೆ ಅಲ್ಲಿ ಕೂತಂತಹ ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞೆ ತೀರ್ಥರು ಅವ್ರು ಎದ್ದು ನಿಂತುಕೊಂಡು ಹೇಳಿದ್ರಂತೆ, ಸ್ವಾಮಿ ಈ ಪುಸ್ತಕದಲ್ಲಿ ಹೀಗೆ ಪಾಠ ಇದೆ, ಆ ಪುಸ್ತಕದಲ್ಲಿ ಹೀಗೆ ಪಾಠ ಇದೆ, ಇನ್ನೊಂದರಲ್ಲಿ ಮತ್ತೊಂದು ರೀತಿ ಇದೆ, ಇದು ಯಾವುದು ಸರಿಯಲ್ಲ, ಇನ್ನೊಂದು ಪುಸ್ತಕ ಇದೆ ನೋಡ್ರಿ, ಆ ಪುಸ್ತಕದಲ್ಲಿರೋ ಪಾಠ ಸರಿ ಅಂತಂದ್ರಂತ. ಮೊದಲನೇ ಸರ್ತಿ ಪಾಠ ಕೇಳ್ತಿದ್ದಾರೆ ಅವ್ರು, ಇನ್ನು ಯಾವತ್ತೂ ಓದೇ ಇಲ್ಲ. ಈ ಪುಸ್ತಕದಲ್ಲಿ ಇರೋದೇ ಸರಿ ಅಂತ ಬೇರೆ ಹೇಳುತ್ತಿದ್ದಾರೆ. ಇದನ್ನ ನೋಡಿ ಒಂದ್ಸರ್ತಿ ದಂಗ್ ಬಡದ್ರಂತ ಅವ್ರು
ಗುರುಗಳೇ ತಂದ್ಬಿಡಿದ್ರು. ಪ್ರಕಾರಮೇಕಂ ಪ್ರಭುರಭ್ಯದಾ ದೃಢವಾಗಿ ಹೇಳಿದ್ರಂತೆ ಇದನ್ನೆಲ್ಲ. ಪರಪ್ರಕಾರೇಶ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ ಮುಕುಂದ ಗೋದೇನ ಮಹಾಹೃದ ಬ್ರವೀತ್ ಪ್ರಕಾರಮೇಕಂ ಭಗವತ್ಕೃತಂ ಸ್ಫುಟಂ. ಅದಕ್ಕೆ ಕೇಳ್ತಾರೆ, ಅಲ್ಲ ಪೂರ್ಣ ಪ್ರಜ್ಞ ತೀರ್ಥರೇ, ಎಲ್ಲಿ ಓದಿದ್ರಿ ನೀವು ಅಂತ ಕೇಳ್ತಾರೆ ಗುರುಗಳು. ಎಲ್ಲಿ ಓದಿದ್ರಿ ಇದನ್ನೆಲ್ಲ? ಈಗ ತಾನೇ ನೀವು ಸನ್ಯಾಸ ತಗೊಂಡಿದ್ದೆ ನಮ್ಮ ಹತ್ರ, ಓದ್ಲಿಕ್ಕೆ ಶುರು ಮಾಡಿದ್ದೆ, ಈಗ ಎಲ್ಲಿ ಓದಿದ್ದೀರಿ ನೀವು ಇದನ್ನೆಲ್ಲ? ಇದು ಇಷ್ಟು ಓದಿದ್ದೀನಿ ಅಂತ ಬೇರೆ ಹೇಳ್ತಿದ್ದೀರಲ್ಲ, ನಿಮಗೆ ಇದೇ ಪಾಠ ಸರಿಯಾದ ಪಾಠ ಅಂತ ಹೇಳ್ತೀರಲ್ಲ, ಹಾಗಾದ್ರೆ ಆ 5ನೇ ಸ್ಕಂದದಲ್ಲಿ ಇನ್ನೊಂದು ಗದ್ಯ ಇದೆ, ಆ ಗದ್ಯ ಏನು ಅಂತ ಹೇಳ್ರಿ ನೋಡೋಣ ಅಂತ ಕೇಳಿದ್ರಂತೆ. ಇಷ್ಟೆಲ್ಲ ಹೇಳ್ತಿದ್ರೆ ಇನ್ನೊಂದು ಗದ್ಯ ಇದೆ, ಅದನ್ನು ಹೇಳ್ರಿ ನೋಡೋಣ ಅಂದ್ರಂತೆ. ಇವ್ರು ಪುಸ್ತಕ ಹಿಡ್ಕೊಂಡು ಕೂತಿದ್ದಾರೆ. ಮಧ್ವಾಚಾರ್ಯ ಪುಸ್ತಕ ಇಲ್ಲ, ಪುಸ್ತಕ ನಿರಪೇಕ್ಷವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ದಾರ 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 ಹೇಳಿ ನಿಗದ್ಯತಾಂ ಗದ್ಯಮಿಹೈವ ಪಂಚಮೇ ಜಗದ್ಗುರೋರ್ವೇತ್ತ ಕೃತಿ ಸ್ಥಿತಿಂ ಯದಿ ಇತಿ ಬ್ರುವಾಣೆ ಯತಿ ಸತ್ತಮೇ ಸ್ವಯಂ ತದುಕ್ತ ಮಾರ್ಗೇಣ ಜಗಾದ ಭೂರಿ ಹೃತ್. ಅವ್ರು ಹೇಳಿದಂತೆ ಹೇಳಲಿಕ್ಕೆ ಶುರು ಮಾಡಿದ್ರಂತೆ. ಆಗ ಪುನಃ ಕೇಳಿದ್ರಂತೆ, ಎಲ್ಲಿ ಓದಿದ್ರಿ ಸ್ವಾಮಿ ನೀವು ಅಂದ್ರಂತ. ಒಂದ್ಸರ್ತಿ ಗಾಬರಿ ಆದ್ರು. ಇಷ್ಟು ಚೆನ್ನಾಗಿ ಹೇಳ್ತಿದ್ದೀರಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ, ಏನ್ ಕತೆ? ಎಲ್ಲಿ ಓದಿದ್ರಿ ನೀವು? ಯಾವಾಗ ಓದಿದ್ರಿ ನೀವು? ಯಾರ ಹತ್ರ ಪಾಠ ಕೇಳಿದ್ರಿ ನೀವು ಅಂತ ಕೇಳಿದ್ರಂತೆ. ಕೇಳುವಾಗ ಆಗ ಮಧ್ವಾಚಾರ್ಯ ಹೇಳ್ತಿದ್ದಾರೆ, ಸ್ವಾಮಿ ನಾನು ಈಗಲ್ಲ ಇದನ್ನು ಓದಿದ್ದು, ಜನ್ಮಾಂತರದಲ್ಲೇ ಓದಿ ಹಾಕಿದ್ದೀನಿ ಇದನ್ನ. ಅನೇಕ ಜನ್ಮದಲ್ಲಿ ಬೇರೆ ಬೇರೆ ಜನ್ಮಗಳಲ್ಲಿ ಓದಿ ಹಾಕಿಬಿಟ್ಟಿದ್ದೀನಿ, ಇದೇನು ಫಸ್ಟ್ ಅಲ್ಲ ನಾನು ಓದ್ತಾ ಇರೋದು ಅಂದ್ರಂತೆ. ಅತ್ರ ಜನ್ಮ ನಿನಯತ್ ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವ ಜನ್ಮ ಸುಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ಇದನ್ನೆಲ್ಲ ಹಿಂದೆನೆ ಓದಿದ್ದೀನಿ, ಈಗೇನು ನನಗೆ ದೊಡ್ಡ ವಿಷಯ ಅಲ್ಲ ಇದು ಅಂತ ಈ ರೀತಿಯಲ್ಲಿ ಅನೇಕ ತೆರವಾಗಿರುವಂತಹ ಲೀಲೆಗಳನ್ನೆಲ್ಲ, ಜಗತ್ತಿಗೆಲ್ಲ ಆಶ್ಚರ್ಯವನ್ನು ಮಾಡತಕ್ಕಂಥ ಲೀಲೆಗಳನ್ನೆಲ್ಲ ತೋರಿಸ್ತಾ ಪೂರ್ಣ ಪ್ರಜ್ಞೆ ತೀರ್ಥರ ಕೀರ್ತಿ ಎಲ್ಲ ಕಡೆ ಹಬ್ಬಲಿಕ್ಕೆ ಶುರುವಾಯಿತು. ಎಲ್ಲೆಲ್ಲಿ ಕತ್ತಲೆ ಎನ್ನುವಂತಹದ್ದಿತ್ತು, ಅಜ್ಞಾನದ ಕತ್ತಲೆ, ಅದೆಲ್ಲ ಮಾಯ ಆಗ್ತಾ ಹೋಯಿತು, ಜ್ಞಾನದ ಬೆಳಕು ಬರಲಿಕ್ಕೆ ಶುರುವಾಯಿತು ಅಂತ ವರ್ಣನೆ ಮಾಡ್ತಾರೆ. ಇತಿ ಬಹುವಿಧ ವಿಶ್ವಾಶ್ಚರ್ಯ ಚಿತ್ತ ಪ್ರವೃತ್ತೇ ಜಗತಿ ವಿತತಿ ಮಾಯನ್ನೂತನಾಪ್ಯಸ್ಯ ಕೀರ್ತಿ ಕ್ಷಪಿ ತತ ತತಮಸ್ಕಾ ಭಾಸ್ಕರೀವ ಪ್ರಬಾಲಂ ಸುಜನ ಕುಮುದ ವೃಂದ ನಂದದ ಚಂದ್ರಿಕೇವಾ. ಇವರ ಈ ಜ್ಞಾನ, ಇವರಲ್ಲಿರುವಂತಹ ಪ್ರಭುತ್ವ, ಇದನ್ನೆಲ್ಲ ನೋಡಿ ಗುರುಗಳಿಗೆ ಆನಂದ ಆಯಿತು. ಇಷ್ಟಲ್ಲ, ಇನ್ನೂ ನಿಮಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರಂತೆ. ನಿಮಗೆ ಪಟ್ಟಾಭಿಷೇಕ ಮಾಡ್ತೀವಿ, ಪಟ್ಟಾಭಿಷೇಕವನ್ನು ಮಾಡಿ ನೀವು ಪೀಠಾಧಿಪತಿಗಳು ಅಂತಾಗಬೇಕು ಅಂತ ಅವರನ್ನು ಕೂಡಿಸಿ ಅವರಿಗೆ ಪಟ್ಟಾಭಿಷೇಕ ಮಾಡಿದ್ರಂತೆ. ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡುವಾಗ ಒಳ್ಳೆಯ ಶಂಖದಿಂದಾಗಿ ನೀರನ್ನು ತೆಗೆದುಕೊಂಡು ತಲೆ ಮೇಲೆ ಸಾಳಗ್ರಾಮವನ್ನಿಟ್ಟು ಅಭಿಷೇಕ ಮಾಡುತ್ತಾ ಇದ್ದಾರಂತೆ. ಹಾಗೆ ಆ ಅಭಿಷೇಕವನ್ನು ವೇದಾಂತ ಬರೀ ಸನ್ಯಾಸವನ್ನು ತಗೊಳ್ಳೋದು ಬೇರೆ ಇರ್ತದೆ. ಬೇರೆ ಅಂದರೆ ಅಧ್ಯಯನ ಇರುವುದಿಲ್ಲ ಅವರಿಗೆ, ಅಧ್ಯಯನ ಇರುವುದಿಲ್ಲ, ಏನಿರುವುದಿಲ್ಲ, ಸನ್ಯಾಸ ತಗೊಳ್ತಿರ್ತಾರೆ ಅವರೆಲ್ಲ. ಆದರೆ ಅಧ್ಯಯನ ಆದ ಮೇಲೂ ವೈರಾಗ್ಯದಿಂದ ಸನ್ಯಾಸ ತಗೊಳ್ಳೋದು ಬೇರೆ. ಇನ್ನೊಂದು ವೇದಾಂತ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡಲಿಕ್ಕೆ ಅಂತ ಒಂದು ಸನ್ಯಾಸ ಇರ್ತದೆ, ಅಲ್ಲಿ ವಿಶೇಷವಾಗಿ ತನ್ಮಯರಾಗಬೇಕು. ಆ ರೀತಿಯಲ್ಲಿ ಒಂದು ಸನ್ಯಾಸವನ್ನು ಮಠಾಧಿಪತಿಗಳಾಗುವುದು ಅಂತ ಹೇಳಿ ಸಾಮಾನ್ಯರೆಲ್ಲರೂ ಆಗಿಬಿಡ್ತಿರ್ತಾರೆ, ಸುಮ್ಮನೆ ತಲೆ ಬೋಳಿಸ್ಕೊಂಡು ಕೂತು ಬಿಡ್ತಾರೆ. ಹಾಗಲ್ಲ, ಇದೆಲ್ಲ ಅದಕ್ಕೆಲ್ಲ ಆ ಒಂದು ಸಾಮರ್ಥ್ಯ ಇರಬೇಕು. ಆ ಸಾಮರ್ಥ್ಯ, ಆ ಆಚಾರ್ಯ ಶಾಸ್ತ್ರದಲ್ಲಿ ನಿಷ್ಠೆ, ಅದರ ತತ್ವಜ್ಞಾನ ಇದೆಲ್ಲ ಇರಬೇಕು. ಅದೆಲ್ಲವನ್ನು ಕೂಡ ಇವರಿಗೆ ನೋಡಿ ಆನಂದ ತೀರ್ಥ ಎನ್ನುವಂಥ ನಾಮಕರಣವನ್ನು ಮಾಡಿ ಅವರಿಗೆ ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುನಾಗರೀಯಸಿ ಅತ ಪ್ರಚೇತ ಅಭಿಷಿಚ್ಯತೆ ಪುರ ಸವಾರಿ ಬಿರ್ವಾ ನಿಜಪೂರಿತೈರತ. ಹೀಗೆ ಅವರಿಗೆ ಅಭಿಷೇಕ ಮಾಡಿ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಆನಂದ ತೀರ್ಥ ಅಂತ ಹೆಸರು ಅವರಿಗೆ. ಯಾಕೆ ಅಂದ್ರೆ ಅವರನ್ನು ನೋಡಿದ್ರೆ ಆನಂದ ಆಗ್ತಿತ್ತು, ಅವರು ಬರೆದಂತ ಶಾಸ್ತ್ರಗಳನ್ನು ಓದಿದ್ರೆ ಆನಂದ ಆಗ್ತಿತ್ತು, ಅವರು ಮಾಡತಕ್ಕಂಥ ಪೂಜೆ ನೋಡಿದ್ರೆ ಆನಂದ, ಏನು ಅವರ ಹತ್ರದಲ್ಲಿ ಇರೋದೇ ಒಂದು ಆನಂದ. ಆದ್ರಿಂದ ಅವರಿಗೆ ಆನಂದ ತೀರ್ಥ ಅಂತ ನಾಮಕರಣವನ್ನು ಮಾಡಿದ್ರಂತೆ. ಹೀಗೆ ಆನಂದ ತೀರ್ಥ ಎನ್ನುವ ನಾಮಕರಣ ಆಯಿತು. ಆಮೇಲೆ ಅವರ ಸಾಮರ್ಥ್ಯ ಎಲ್ಲ ಕಡೆಯಲ್ಲಿ ಪ್ರಚಾರ ಆಗ್ತಾ ಇತ್ತು.
ಆಗ ಏನಾಯ್ತಂತೆ, ಅವರ ಹತ್ತಿರದಲ್ಲೇನೆ ಇನ್ನೊಬ್ರು ಇದ್ರು, ಅಂದ್ರೆ ಅಚ್ಯುತ ಪ್ರಜ್ಞ ತೀರ್ಥರಿಗೆ ಇನ್ನೊಬ್ಬ ಶಿಷ್ಯರು ಇದ್ರಂತೆ. ಅವರಿಗೂ ಆಶ್ರಮ ಕೊಟ್ಟಿದ್ರಂತೆ. ಅವರಿಗೆ ಜ್ಯೇಷ್ಠ ಯತಿಗಳು ಅಂತ ಕರೀತಿದ್ರು. ಅಂದ್ರೆ ಇವರಿಗಿಂತ ದೊಡ್ಡವರು ಅಂತಷ್ಟೇ, ಅವ್ರ ಹೆಸರು ಹೇಳಿಲ್ಲ ಎಲ್ಲೂ, ಅಂತೂ ಜ್ಯೇಷ್ಠ ಯತಿಗಳು ಅಂತ. ಆ ಜ್ಯೇಷ್ಠ ಯತಿಗಳು ಬಂದ್ರಂತೆ. ಬಂದು ಇವರನ್ನು ನೋಡಿ ಬಹಳ ಆನಂದ ಪಡ್ತಿದ್ರಂತೆ. ಆಮೇಲೆ ಅದೇ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇನ್ನೊಬ್ಬ ಯಾರೋ ಒಬ್ಬ ವ್ಯಕ್ತಿ, ಅಚ್ಯುತ ಪ್ರೇಕ್ಷರ ಮಿತ್ರರೊಬ್ಬರು ಸನ್ಯಾಸಿಗಳು, ಇನ್ನೊಬ್ಬ ಮಿತ್ರ ಸನ್ಯಾಸಿಗಳು. ಆ ಮಿತ್ರ ಸನ್ಯಾಸಿಗಳು ಅವರಿಗೆ ಬೇಕಾದಷ್ಟು ಜನ ಶಿಷ್ಯರಿದ್ರಂತೆ. ಆ ಶಿಷ್ಯರನ್ನೆಲ್ಲ ಕರ್ಕೊಂಡು ಒಳ್ಳೆ ತರ್ಕಶಾಸ್ತ್ರದಲ್ಲಿ ತರ್ಕೇಚ ಕರ್ಕಶದಿಯ ವಯಮೇವ ನಾನ್ಯ ಅಂತ ಹೇಳ್ತಾರಲ್ಲ, ತರ್ಕಶಾಸ್ತ್ರದಲ್ಲಿ ನನ್ನನ್ನು ಮಿಗಿಲಾದವರು ಯಾರಿಲ್ಲ ಅನ್ನುವಂತೆ ಇದ್ರಂತೆ. ಅಂಥ ಒಂದು ತರ್ಕಶಾಸ್ತ್ರವನ್ನು ಓದಿದಂಥವರು ಅವರು ಬಂದ್ರಂತೆ. ಯಾಕೆ ಅಂದರೆ ಇವರನ್ನು ಖಂಡನೆ ಮಾಡಬೇಕು ಅಂತ, ಈ ಆಚಾರ್ಯರನ್ನು ಖಂಡನೆ ಮಾಡಬೇಕು, ವಾಸುದೇವ ಏನು ಪೂರ್ಣಪ್ರಜ್ಞ ತೀರ್ಥರನ್ನು ಖಂಡನೆ ಮಾಡಬೇಕು ಅಂತ ಬಂದಿದ್ದಾರೆ. ಅವ್ರನ್ನ ಖಂಡನೆ ಮಾಡಬೇಕು ಅಂತ ಬಂದು ಅವರ ಎದುರಲ್ಲಿ ಭೇದಾನುಮಾನ ಇದೆ ಅಲ್ವಾ, ಭೇದಾನುಮಾನ, ಆ ಭೇದಾನುಮಾನವನ್ನ ವಿಮತೌ ಭಿನ್ನವು ನಿಯಮ್ಯ ನಿಯಾಮಕತ್ವಾತ್ ಅಂತ ರಾಜಪುರುಷವತ್ ಅಂತ ಅನುಮಾನದಿಂದಾಗಿ ಭೇದವನ್ನು ಸಾಧನೆ ಮಾಡಿದರೆ, ಆ ಭೇದವನ್ನು ಬಹಳವಾಗಿ ಅದನ್ನು ವಿಕಲ್ಪ ಮಾಡುತ್ತಾರೆ ಅವರು. ವಿಕಲ್ಪ ಮಾಡಿ ಅನೇಕ ವಿಕಲ್ಪ, ಆ ವಿಕಲ್ಪವನ್ನು ಮಾಡಿ ಅದನ್ನು ಖಂಡನೆ ಮಾಡಲಿಕ್ಕೆ ಅಂತ ನೋಡ್ತಾರೆ. ಬಿದಾಸು ಸಾಧ್ಯೇತ್ಯನುಮಾನ ಮತ್ರತೈಹಿ ಪ್ರಾಯುಜ್ಯತಾಶು ಪ್ರತಿಪಕ್ಷ ಭೀಷಣಂ ಅಖಂಡ ಯದ್ವ್ಯಕ್ತಮಖಂಡ ತೀರಿದಂ ಸಪಕ್ಷ ದಕ್ಷ ಪಣಿನಂ ವಿರಾಡಿವ. ಅವರನ್ನು ಯಾವ ರೀತಿ ಖಂಡನೆ ಮಾಡಿದರು ಅಂತ ಹೇಳಿದರೆ, ಅವರು ಹೇಳಿದ್ರಂತೆ ಮೊದಲು ಭೇದ ಎನ್ನುವಂತಹದ್ದು ಮಿಥ್ಯಾ ಅಂತ ಸಾಕು. ಭೇದ ಮಿಥ್ಯಾ. ಯಾಕೆ ಅಂದರೆ ಭೇದತ್ವ, ಚಂದ್ರ ಭೇದವತ್ ಅಂತ ಒಂದು ಅನುಮಾನ. ಚಂದ್ರಭೇದ, ಈ ಚಂದ್ರನಲ್ಲಿ ಒಬ್ಬನೇ ಚಂದ್ರ, ಅವನಲ್ಲಿ ಭೇದ ಇಲ್ಲ. ಆದರೆ ನೀವು ಚಂದ್ರನನ್ನು ನೋಡುವಾಗ ಒಂದು ಸರ್ತಿ ಹೀಗೆ ಕಣ್ಣು ಒತ್ತುಕೊಳ್ರಿ. ಕಣ್ಣು ಒತ್ತುಕೊಂಡೇನಾದ್ರೂ ಚಂದ್ರನನ್ನು ನೋಡಿದರೆ ಇಬ್ರು ಚಂದ್ರ ಕಾಣಿಸ್ತಾರೆ. ಹಾಗಾಗಿ ಇಬ್ರು ಚಂದ್ರ ಆದ್ರೆ ಇಬ್ರು ಚಂದ್ರ ಇದ್ದಾರ? ಚಂದ್ರನಲ್ಲಿ ಭೇದ ಇದೆಯಾ? ಇಬ್ರು ಚಂದ್ರ ಅಂತ ಹೇಳ್ತಿದೆಯಾ ಎಲ್ಲಿಯಾದರೂ ಕೂಡ? ಇಲ್ಲ. ಚಂದ್ರನಲ್ಲಿ ಭೇದ ಇಲ್ಲ, ಆದ್ರೆ ಭೇದ ಕಾಣ್ತಾ ಇದೆ. ಭೇದ ಕಾಣ್ತಾ ಇರೋದ್ರಿಂದ ಭೇದ ಸುಳ್ಳು ಅಂತ. ಒಬ್ಬನೇ ಚಂದ್ರ, ಆದ್ರೆ ಭೇದ ಕಾಣ್ತಾ ಇದೆ, ಆದ್ರಿಂದ ಸುಳ್ಳು ಭೇದ ಅಂತ. ಹಾಗಾಗಿ ಈ ಪಂಚಭೇದಗಳು ಯಾವುದು ಇಲ್ಲ ಅಂತ ಖಂಡನೆ ಮಾಡ್ತಾನೆ. ಅವನು ಖಂಡನೆ ಮಾಡಿದಾಗ ಶ್ರೀಮದಾಚಾರ್ಯರು ಅದರ ಮೇಲೆ ಒಂದಷ್ಟು ಆ ಭೇದಾನುಮಾನ ಇದೆ, ಅದರ ಮೇಲೆ ಒಂದು ವಿಕಲ್ಪಗಳನ್ನು ಮಾಡುತ್ತಾರೆ. ಆ ವಿಕಲ್ಪಗಳನ್ನು ಮಾಡಿ ದಂಗ ಬಡಿಬೇಕು ಒಂದ್ಸರ್ತಿ. ಸಪಕ್ಷ ದಕ್ಷ ಪಣಿನಂಬಿರಾಡಿವ ಅಂತ. ಹಾಗೆ ಪಣಿ, ಹಾವು ಹೆಡೆ ಎತ್ತಿದಾಗ ಆ ಹೆಡೆಯನ್ನು ಬಡಿದು ಕೂಡಿಸ್ತದೆ ಗರುಡ ಎನ್ನುವಂತಹದ್ದು. ಆ ರೀತಿಯಲ್ಲಿ ದಕ್ಷವಾದ ಪಕ್ಷದಿಂದಾಗಿ ಅವನನ್ನು ಬಡಿದು ಕೂಡಿಸಿದ್ರಂತೆ ಆಚಾರ್ಯರು. ಆಗ ಹೇಳ್ತಾರೆ, ಅಲ್ಲ ನೀವು ಭೇದ ಇಲ್ಲ ಅಲ್ಲಿ ಚಂದ್ರಭೇದದಲ್ಲಿ ಅಂತ ಅಲ್ಲಿ ಮೊದಲನೇದಾಗಿ ಚಂದ್ರನಲ್ಲಿ ಭೇದ ಇಲ್ವೇ ಇಲ್ಲ, ಒಬ್ಬನೇ ಚಂದ್ರ ಅಲ್ಲ ಕಣ್ಣು ಒತ್ತಿದಾಗ ಎರಡು ಕಾಣ್ತದಲ್ಲ ಅಂದ್ರೆ ಕಣ್ಯಾಕೆ ಒತ್ಕೊಂಡೆ ಅಯೋಗ್ಯ ಅಂತ ಕೇಳ್ತಾರೆ ಆಚಾರ್ಯ. ದಡ್ಡ ಎನ್ನೇನೆ ಸುಮ್ಮನೆ ಯಾಕೆ ಕಣ್ಯಾಕೆ ಒತ್ಕೊಂಡು ನೋಡ್ಬೇಕು? ದೋಷ ಅಲ್ವೇನದೆಲ್ಲ? ಕಣ್ಣಿ ಸುಮ್ಮನೆ ನೋಡಿದಾಗ ಕಾಣ್ತಾ ಇದೆಯಾ? ಏನಿಲ್ಲ. ಸುಮ್ಮನೆ ಕಣ್ಣು ಒತ್ತುಕೊಳ್ಳೋದು, ಎರಡು ಚಂದ್ರ ಅಂತ ಹೇಳೋದು, ಇದನ್ನೆಲ್ಲ ಬಹಳ ಸುಲಭವಾಗಿ ಅವನ್ನೆಲ್ಲ ಖಂಡನೆ ಮಾಡುವಂತಹದ್ದು. ಸ್ವಲ್ಪ ವಿಷಯ ಜಾಸ್ತಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಹೇಳ್ತಿಲ್ಲ. ಅಂತೂ ಇನ್ನು ಮಿಥ್ಯಾ ಅನ್ನುವಂಥ ವಾದವನ್ನು ಕೂಡ ಅಥಾಪಿ ಮಿಥ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತವದಿತ್ಯವಾದಿತೈಃ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾಘಟಾದೀತ್ಯನುಮಾನ್ಯ ಗದ್ಯತ. ಪ್ರಪಂಚವನ್ನ ಮಿಥ್ಯಾ ಅಂತ ಹೇಳ್ತಾರೆ. ಈ ಪ್ರಪಂಚ ಎನ್ನುವುದು ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳಿ ಅದಕ್ಕೊಂದು ಪ್ರತಿಪಕ್ಷಾನುಮಾನ ಹೇಳ್ಬಿಡ್ತಾರೆ ಶ್ರೀಮದಾಚಾರ್ಯ. ವಿಶ್ವಂ ಅಂದ್ರೆ ವಿಮತಂ ಸತ್ಯಂ, ಯಾಕೆ ದೃಶ್ಯತ್ವ ಘಟಾಧಿವತ್ತು ಏನು ಹೇಳಬೇಕು? ಅವನು ಶುಕ್ತಿರದಿತವತ್ತು ಅಂತ ಅವನು ಹೇಳಬೇಕು, ಘಟಾಧಿವತ್ತು ಅಂತ ಇವರು. ಅಂತೂ ಪ್ರತಿಪಕ್ಷಾನುಮಾನ ಇರೋದ್ರಿಂದ ಅವನು ಸಾಧನೆ ಆಗೋದಿಲ್ಲ. ಹೀಗೆ ಇದೆಲ್ಲ ಅನುಮಾನದ ಪ್ರಕ್ರಿಯೆಗಳು. ಅದು ಡೀಪ್ ಅಂಡ್ ಡೆಪ್ತ್ ಆಗಿ ಹೋದ್ರೆ ಅದು ಅರ್ಥ ಆಗೋದಿಲ್ಲ. ಆದ್ರಿಂದ ಮೇಲ್ದೃಷ್ಟಿಯಿಂದಾಗಿ ಹೇಳ್ತಾ ಇದ್ದೇನೆ. ಹೀಗೆ ಇಂಥ ಒಂದು ಅವರ ಹೇತುಗಳಿಗೆ ದೋಷ ಬೇರೆ ಹೇಳುತ್ತಾರೆ. ಅತಿವ್ಯಾಪ್ತಿ ಮೊದಲಾದಂಥ, ವ್ಯಭಿಚಾರ ಮೊದಲಾದಂಥ ದೋಷಗಳನ್ನು ಹೇಳುತ್ತಾರೆ. ಹೀಗೆಲ್ಲ ದೋಷವನ್ನು ಹೇಳಿ ಶ್ರೀಮದ್ ಆಚಾರ್ಯರು ಅವರನ್ನು ಖಂಡನೆ ಮಾಡುತ್ತಾರೆ. ಆದ್ರಿಂದ ಅನುಮಾನಗಳನ್ನು ಖಂಡನೆ ಮಾಡಿದ್ರು. ಆದ್ರಿಂದ ಇವರಿಗೆ ಅನುಮಾನ ತೀರ್ಥ ಅಂತಲೂ ಕೂಡ ಜಗಾಮ ನಾಮ್ನಾಪ್ಯನುಮಾನ ತೀರ್ಥತಾಂ, ಈ ರೀತಿ ಅನುಮಾನ ತೀರ್ಥರು ಅವರಿಗೆ ನಾಮಕರಣವೂ ಆಯಿತು ಅಂತ ಹೇಳ್ತಾರೆ. ಇನ್ನೊಂದು ಸರ್ತಿ ಆಗಬೇಕಾದ್ರೆ ಅವರ ಬಳಿಗೆ ಈ ಬೌದ್ಧ ಪಂಡಿತರು ಬಂದ್ರಂತೆ. ಬೌದ್ಧ ಪಂಡಿತರು ಅವರು ಬುದ್ಧಿಸಾಗರ ಅಂತ ಹೆಸರು, ವಾದಿಸಿಂಹ ಮತ್ತು ಬುದ್ಧಿಸಾಗರ ಅಂತ ಇಬ್ರು. ಅವರಿಬ್ಬರೂ ಕೂಡ ಬಂದು ಇವರನ್ನು ಖಂಡನೆ ಮಾಡಬೇಕು ಅಂತ ಬಂದಿದ್ದಾರೆ, ಇವರನ್ನು ಸೋಲಿಸಬೇಕು ಅಂತ ಬಂದವರೇನೆ. ಸಮಸ್ತವಾದಿ ಇಂದ್ರ ಗಜ ಪ್ರಭಂಗದಶ್ಚರನ್ನ ವನ್ಯಾಂ
ಪ್ರತಿಪಕ್ಷ ಕಾಂಕ್ಷಯ ವೇದದ್ವಿಷಾಮ್ಯ ಪ್ರಥಮ ಸಮಾಯಯೌ ಸವಾದಿ ಸಿಂಹೋತ್ರ ಸ ಬುದ್ಧಿಸಾಗರ. ವಾದಿಸಿಂಹ ಮತ್ತು ಬುದ್ಧಿಸಾಗರ ಅಂತ ಇಬ್ರು ಬಂದರು. ವೇದದ್ವಿಷಾಂ, ಅವರು ವೇದವನ್ನು ಒಪ್ಪುವುದಿಲ್ಲ, ಬೌದ್ಧರು ವೇದವನ್ನು ನಿರಾಕರಣೆ ಮಾಡ್ತಾರೆ. ಅಂಥವ್ರು ಇವರ ಹತ್ರ ಬಂದು ವಾದಕ್ಕೆ ಅಂತ ನಿಂತುಕೊಂಡು ವಾದ ಮಾಡ್ಲಿಕ್ಕೆ ಶುರು ಮಾಡಿದರು. ಸವಾದಿ ಸಿಂಹಸ್ಯ ಗಿರಂ ಗರೀಯಸೀಂ ಅಖಂಡಯತ್ ಪಂಡಿತ ಮಂಡಲಾಂತರೇ. ಆ ಕೂಡಲೇ ಏನಾಯ್ತಂತೆ, ಚೆನ್ನಾಗಿ ಖಂಡನೆ ಮಾಡಿದ್ರಂತೆ ಶ್ರೀಮದ್ ಆಚಾರ್ಯವರನ್ನ ಖಂಡನೆ ಮಾಡಿ ಎಲ್ಲ ಆಯಿತು. ಎಲ್ಲರ ಮಧ್ಯದಲ್ಲಿ ಇದೆಲ್ಲ ನಡೀತಂತೆ. ಪಂಡಿತ ಮಂಡಲಿಯೆಲ್ಲ ಸೇರಿತ್ತು. ಆ ಪಂಡಿತ ಮಂಡಲಿಯೆಲ್ಲ ಸೇರಿದಾಗ ಅವರ ಎದುರಲ್ಲೇನೆ ಖಂಡನೆಯನ್ನು ಮಾಡ್ತಾ ಇದ್ದಾಗ ಆ ಪಂಡಿತ ಮಂಡಲಿಯಲ್ಲಿ ಎಲ್ಲ ಬೆಳಗಾಗಿ ನೋಡಿದ್ರಂತೆ. ಆಚಾರ್ಯರನ್ನ ಕುಬ್ಬೇರಿಸಿ ನೋಡುತ್ತಾ ಇದ್ರಂತೆ. ಅಷ್ಟು ಚೆನ್ನಾಗಿ ಖಂಡನೆ ಮಾಡ್ತಾ ಇದ್ರಂತೆ. ಕಾಮಂ ಮಹಾಮಾನಸ ಕುಂಭ ಸಂಭವೋ ಲಘು ಚಕಾರೇತ್ಯಪಿ ಬುದ್ಧಿಸಾಗರಂ. ಹೀಗೆ ಬುದ್ಧಿಸಾಗರ ವಾದಿಸಿಂಹ ಇಬ್ಬರನ್ನು ಅವ್ರು ಎಲ್ಲರ ಮಧ್ಯದಲ್ಲಿ ಖಂಡನೆ ಮಾಡ್ತಾ ಇರುವಾಗ ಇನ್ನೇನು ಸೋಲ್ತೀವಿ ಅಂತ ಗೊತ್ತಾಗ್ಬಿಡ್ತವ್ರೆ. ಸೋಲ್ತೀವಿ ಅಂತ ಗೊತ್ತಾದ ಕೂಡಲೇ ಏನ್ ಮಾಡಿದ್ರಂತೆ, ಅಲ್ಲ ಇವತ್ತು ಯಾಕೋ ಸ್ವಲ್ಪ ಶ್ರಮ ಆಗ್ತಾ ಇದೆ ಕಾಣ್ತದೆ ನಿಮಗೆ, ಅದಕ್ಕೆ ಇವತ್ತು ವಾದ ನಿಲ್ಲಿಸೋಣ, ನಾಳೆ ಮಾಡೋಣ ಅಂದ್ರಂತೆ. ಶ್ರಮವೇ ಇಲ್ಲದ ಚೇತನ ಅದು. ಮಧ್ವಾಚಾರ್ಯರು ಶ್ರಮವೇ ಇಲ್ಲ ಅವರಿಗೆ. ನಿಮಗೆ ಶ್ರಮ ಆಗ್ತದೆ ಅಂತ ಹೇಳಿ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನನಗೆ ಶ್ರಮ ಅಲ್ಲ, ನಿಮಗಾಗಿದ್ರೆ ಹೇಳ್ರಿ ಅಂತ. ಅವ್ರು ಹೇಳ್ತಿದ್ದಾರೆ, ಇಲ್ಲ ಇವತ್ತು ಸಾಕು, ನಾಳೆ ಮಾಡೋಣಂತೆ ವಾದವನ್ನ, ನಾಳೆ ವಾದ ಮುಂದುವರಿಸೋಣಂತೆ, ಇವತ್ತಿಗೆ ಇಲ್ಲಿ ನಿಲ್ಲಿಸ್ಬಿಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ಶ್ವಯೇವ ವಾದೋಸ್ತಿತಿ ವಾದಿನೌ ಕಲೌ ಅದ್ಯೋತ್ತರಂ ಬಾತಿ ಯದೀರ್ಯತಾಮಿತಿ. ಆಚಾರ ಬಿಡ್ತಾ ಇಲ್ಲ. ಆಚಾರ ನೋಡಿದ್ರೆ, ಇಲ್ಲ ನಾಳೆ ವಾದ ಬೇಡ, ನಿಮಗೆ ಉತ್ತರ ಗೊತ್ತಿದ್ರೆ ಇವತ್ತೇ ಹೇಳ್ರಿ, ಇಲ್ಲ ಮತ್ತೆ ನಾಳೆ ಹೇಳಂತ ಯಾಕೆ ಹೋಗ್ತೀರಿ, ಸಾಕು ಇವತ್ತೇ ಮಾಡೋಣ. ಇಲ್ಲ ನಿಮಗೆ ಸುಸ್ತಾಗಿದೆ ಅಂತವ್ರು. ನನಗೆ ಸುಸ್ತಾಗಿಲ್ಲ ಮಾರಾಯ ಅಂತ ಇವ್ರು ಆಚಾರ ನೋಡಿದ್ರೆ. ಆದ್ರೆ ಇವ್ರು ಸುಸ್ತೇ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಶ್ರಮ ಅನ್ನುವಂಥದ್ದೇ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಶ್ರಮವೇ ಇಲ್ಲದ ದೇವತೆ ಅದು. ಹಾಗಾಗಿ ಅಂಥ ದೇವತೆ ಇಷ್ಟು ಹೇಳುವಾಗಲೂ ಕೇಳಲಿಲ್ಲ. ಆಯ್ತು, ಇಲ್ಲ ಪರವಾಗಿಲ್ಲ, ಇವತ್ತಾಗಲಿ ಆಗಲಿ ಅಂತ ಅನ್ಕೊಂಡು ಎದ್ದು ಹೋಗೇ ಬಿಟ್ರಂತವ್ರು. ನಾಳೆ ಮಾಡೋಣ ಅಂತ. ಸರಿ ಅಂತ ಹೋಗ್ಲಿ, ನಾಳೆಗಾಗ್ಲಿ ಕಾಯೋಣ ಅಂತ ಕೂತಿದ್ರಂತೆ. ನಾಳೆ ತನಕ ಕಾಯೋಣ ಅಂತ ಕೂತಿದ್ರೆ ಈ ಇಬ್ರು ವಾದಿಸಿಂಹ ಬುದ್ಧಿಸಾಗರ ಇಬ್ರು ಏನ್ ಮಾಡಿದ್ರಂತೆ, ರಾತ್ರಿ ಪಲಾಯನ ಮಾಡಿಬಿಟ್ರು, ಕೊಡೋಗ್ಬಿಟ್ರು. ನಾಳೆ ಸಿಕ್ಕರಲ್ಲ ನಾವು ಸೋಲ್ತೀವಿ, ಎಲ್ಲರೆದ್ರಿಗೆ ಅವಮಾನ ಆಗತ್ತೆ ಅಂತ ಮತ್ವೇ ಬ್ರುವಾಣೆ ಮತತೌ ದರ್ಜಿತೌ ಜನಃ ಸನಿಶ್ಚಿಕಾಯಾಪಿ ನಿಶಾ ಪಲಾಯನಾತ್. ರಾತ್ರಿ ಕಾಲದಲ್ಲೇ ಪಲಾಯನ ಮಾಡಿಬಿಟ್ರಂತೆ, ಓಡಿ ಹೋಗಿಬಿಟ್ರಂತೆ. ಹೀಗೆ ಶ್ರೀಮದ್ ಆಚಾರ್ಯರು ಅವರನ್ನೆಲ್ಲ ಖಂಡನೆ ಮಾಡಿರುವಂತಹದ್ದು. ಹೀಗೆಲ್ಲ ಮಾಡ್ತಾ ಇರುವಾಗ ಒಮ್ಮೆ ಏನಾಯ್ತಂತೆ, ಆಚಾರ್ಯ ಆ ತರ್ಕಶಾಸ್ತ್ರದ ನೈಪುಣ್ಯ ಇದನ್ನೆಲ್ಲ ನೋಡುತ್ತಿದ್ರು. ಒಂದು ಸರ್ತಿ ಏನಾಯ್ತು ಅಂದ್ರೆ, ಈ ಬ್ರಹ್ಮಸೂತ್ರಗಳಿದ್ದು, ಆ ಬ್ರಹ್ಮಸೂತ್ರಗಳಿಗೆ ಆಗ ಇದ್ದಂತ ಭಾಷ್ಯ ಶಾಂಕರ ಭಾಷ್ಯ, ಅದರಿಂದ ಅದ್ವೈತ ಭಾಷ್ಯ ಎನ್ನುವಂತಹದ್ದಿತ್ತು. ಆ ಅದ್ವೈತ ಭಾಷ್ಯ ಎನ್ನುವಂತಹದ್ದನ್ನ ಪಾಠ ಮಾಡುವಾಗ ಏನಾಯ್ತಂತೆ, ಸತ್ಸೂತ್ರ ಭಾವೇ ಪ್ರವಿಚಾರಿತೆ ಪೃಥಕ್ ಭಾಷ್ಯಾಭಿಸಂಧೌ ಚ ವಿಶುದ್ಧ ಬುದ್ಧಿವಿಃ ನಿಗೃಹ್ಯ ಗೂಢಾಗ್ರಹ ಮುಗ್ರಮೇತಯೋ ಮಾನ್ಯೋನ್ವಯೋನ್ಯೋನ್ಯಮಹೋ ನ ದೃಶ್ಯತೆ. ಎಲ್ಲ ಖಂಡನೆ ಮಾಡಿದ್ರಂತೆ. ಯಾಕೆ ಅಂದ್ರೆ ಈ ಭಾಷ್ಯ ಏನಿದೆ, ಭಾಷ್ಯಕ್ಕೂ ಮತ್ತು ಸೂತ್ರಕ್ಕೂ ಕೂಡ ಪರಸ್ಪರ ಸಂಬಂಧವೇ ಇಲ್ಲ ಅಂತ, ಒಂದಕ್ಕೊಂದು ಅನ್ವಯವೇ ಆಗೋದಿಲ್ಲ ಅಂತ. ಅದು ಹೇಳೋದೇ ಬೇರೆ, ಇದು ಹೇಳೋದೇ ಬೇರೆ ಅಂತ. ಯಾಕೆ ಅಂದ್ರೆ ಅಲ್ಲಿ ಸೂತ್ರದಲ್ಲಿ ಹೇಳ್ತಾ ಇರತಕ್ಕಂಥದ್ದು ಓಂ ವೇದೋಪವ್ಯಪದೇಶಾಚ ಓಂ ಅಂತ ಸೂತ್ರ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಅಭೇದ ಅಂತ ಹೇಳ್ತಾರೆ. ಎಲ್ಲಾ ಕಡೆಯಲ್ಲೂ ಕೂಡ ಇರುವಂತಹದ್ದು ಭೇದ 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 ಅಂತ ಸೂತ್ರದಲ್ಲಿ ಇರುವಂತಹದ್ದು, ಬ್ರಹ್ಮಸೂತ್ರದಲ್ಲಿ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲವೂ ಕೂಡ ಅಭೇದ ಅಂತ ಹೇಳ್ತಿದೆ. ಆದ್ರಿಂದ ಇದಕ್ಕೆ ಪರಸ್ಪರವಾಗಿ ಸೂತ್ರಕ್ಕೂ ಭಾಷ್ಯಕ್ಕೂ ಅನ್ವಯವೇ ಕಾಣಿಸೋದಿಲ್ಲ. ಮಾನ್ಯೋನ್ವಯೋನ್ಯೋನ್ಯಮಹೋ ನ ದೃಶ್ಯತೆ ಅನ್ವಯ ನ ದೃಶ್ಯತೆ, ಇವೆರಡಕ್ಕೂ ಕೂಡ ಅನ್ವಯವೇ ಕಾಣ್ತಾ ಇಲ್ಲ ಅಂತ ಹೇಳಿದ್ರು. ಇತಿ ಬ್ರುವಾಣೆ ಪ್ರತಿಪಾದಯತ್ಯಲಂ ಭಾಷ್ಯೇತ್ರ ದೋಷಾನ್ ಪ್ರಬಲಾನ್ ಮುಹುರ್ಮುಹು. ಈ ರೀತಿ ಆ ಭಾಷ್ಯದಲ್ಲಿ ಅನೇಕ ದೋಷಗಳಿದ್ದಾವೆ ಅಂತ ದೋಷಗಳನ್ನೆಲ್ಲ ಎತ್ತಿ ಹೇಳುತ್ತಾ ಇರುವಾಗ ಅಲ್ಲೇ ಇದ್ದಂತಹ ಅಚ್ಯುತ ಪ್ರಜ್ಞ ತೀರ್ಥರು ಅವರಿಗೊಂದು ಸ್ವಲ್ಪ ಬೇಸರ ಆಯ್ತಂತೆ. ಯಾಕೆ ಇಲ್ಲಿ ತನಕ ನಾವು ಓದ್ಕೊಂಡು ಬಂದಂತ ಈ ಭಾಷ್ಯದಲ್ಲಿ ದೋಷ ಇದೆ ಅಂತ. ಹಾಗಾದ್ರೆ ಒಂದ್ಸರ್ತಿ ಹೇಳಿದ್ರಂತೆ, ಅಲ್ಲ ಇದರಲ್ಲೆಲ್ಲ ದೋಷ ಇದೆ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ನೀವೇನಾದ್ರೂ ಭಾಷ್ಯಕಾರ್ಯ, ನೀವೇ ಒಂದು ಹೊಸ ಭಾಷ್ಯ ಬರೀ ನೋಡೋಣ ಹಾಗಾದ್ರೆ ಅಂತಂದ್ರಂತೆ. ಒಂದ್ಸರ್ತಿ ಭಾಷ್ಯ ಬರೀರಿ ಅಂತ ಜೋರಾಗಿ ಮಾತಾಡಿದ್ರು. ಅವರು ಆಡಿದರೂ ಕೂಡ ಅದರಲ್ಲಿರುವಂತಹ ಆದೇಶವನ್ನ ಮಾತ್ರ ಸ್ವೀಕಾರ ಮಾಡಿ ಅದರಲ್ಲಿರುವಂತಹ ಕೋಪವನ್ನು ಬಿಟ್ರಂತವ್ರು.
ಹಾಗೆ ಈ ಹಂಸಕ್ಷೀರ ನ್ಯಾಯ ಅಂತ ಹೇಳ್ತಾರಲ್ಲ, ಹಾಗೆ ಹಂಸಕ್ಷೀರ ನ್ಯಾಯದಿಂದ ನನ್ವಸ್ಯ ಸೂತ್ರಸ್ಯ ಪರೋರ್ಥ ಉಚ್ಯತಾಂ ಯದ್ಭಾಷ್ಯಕಾರೋ ಭವತಾ ನಿರಸ್ಯತೆ ಯದ್ಭಾಷ್ಯ ಮಾತ್ರಂ ಭವತಾ ನಿರಸ್ಯತೆ ಭವಾದೃಶೈರ್ಯ ಕವಿಭಿರ್ನ ದೂಷ್ಯತೆ ಕಥಂಚನೇತ್ಯೂಚುರಿಮೇವ ಚಸ್ವಿನಃ. ಅದಕ್ಕೆ ಇಷ್ಟು ಹೇಳ್ತಾ ಇರುವಾಗ ಆಯ್ತು, ಹಾಗಾದ್ರೆ ನಮ್ಮ ಗುರುಗಳು ಹೇಳಿದ್ದಾರಲ್ಲ ಅಂತ ನಾನು ಇದನ್ನು ಸ್ವೀಕಾರ ಮಾಡಿದ್ದೇನೆ ಅಂತ ಅಂದುಕೊಂಡು ಆ ಕೂಡ್ಲೇನೆ ಅದನ್ನು ಹೇಗೆ ಮಾಡಿದ್ರು ಅಂತಂದ್ರೆ ಈ ಹಂಸಕ್ಷೀರ ನ್ಯಾಯದಿಂದಾಗಿ ಅದನ್ನು ಸ್ವೀಕಾರ ಮಾಡಿದರು ಅಂತ ಹೇಳ್ತಾರೆ. ಆ ಹಂಸಕ್ಷೀರ ನ್ಯಾಯ ಅಂದರೆ ಹಂಸಕ್ಕೊಂದು ಶಕ್ತಿ ಕೊಟ್ಟಿದ್ದಾರಂತೆ ಭಗವಂತ. ಏನು ಅಂತ ಹೇಳಿದ್ರೆ, ಈ ಹಾಲು ನೀರು ಎರಡನ್ನ ಬೆರೆಸಿಟ್ರೆ ಹಾಲನ್ನು ಮಾತ್ರ ಪ್ರತ್ಯೇಕ ಮಾಡಿ ನೀರನ್ನು ಪ್ರತ್ಯೇಕ ಮಾಡಿ ತೋರಿಸ್ತಾರೆ. ಎಂಥ ವಿಚಿತ್ರವಾದ ಬಹುಚಿತ್ರ ಜಗತ್ ಬಹುದಾಕರಣ ಅಂತ ಹೇಳೋದು ಇದಕ್ಕೆ. ಅಷ್ಟು ವಿಚಿತ್ರವಾಗಿ ಮಾಡಿದ್ದಾನೆ ಪರಮಾತ್ಮ ಸೃಷ್ಟಿಯನ್ನು. ಹಾಗೆ ಶ್ರೀಮದ್ ಆಚಾರ್ಯರು ಕೂಡ ಏನು ಮಾಡಿದ್ರಂತೆ, ಅವರು ಕೂಡ ಹಂಸಕ್ಷೀರ ಅದರಲ್ಲಿರುವಂತಹ ಅವರ ಏನು ಬೈಗುಳ ಅಂತಿತ್ತು ಅದನ್ನು ಬಿಟ್ಟರು. ಆದರೆ ನೀವು ಭಾಷ್ಯವನ್ನು ರಚನೆ ಮಾಡ್ರಿ ಅನ್ನುವಂಥ ಆದೇಶವನ್ನು ಮಾತ್ರ ಸ್ವೀಕಾರ ಮಾಡಿ. ಅದರಿಂದ ಇವರು ಕೂಡ ಪರಮಹಂಸರೇ, ಹಂಸ ಪಕ್ಷಿಗಳಿದ್ದಂತೆ ಇವರು ಕೂಡ ಹಂಸ. ಈ ಹಂಸಕ್ಕೂ ಕೂಡ ಒಂದು ಶಕ್ತಿ ಇದೆ ಅಂತೆ. ಏನು ಮಧ್ವಾಚಾರ್ಯ ಎನ್ನುವಂಥ ಹಂಸಕ್ಕೇನು ಶಕ್ತಿ ಅಂದರೆ, ವಾದರಾಜ ಸ್ವಾಮಿಗಳು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ, ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಗ್ರಿ ಚಾರು ಕಮಲಾರ್ಪಿತ ಚಿತ್ತವೃತ್ತಿ ಶಾಸ್ತ್ರಾತಿ ಮಂಜು ಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ ಸರಸಿಜೇಸ್ತು ಸ ಮಧ್ವಹಂಸ. ಮಧ್ವಾಚಾರ್ಯನ ಹಂಸ ಅಂತ ಹೇಳುತ್ತಾರೆ ವಾದರಾಜರು. ಯಾಕೆ ಹಂಸ ಅಂತ ಹೇಳಿದ್ರೆ, ಆ ಹಂಸ ಪಕ್ಷಿಗೆ ಈ ಹಾಲು ನೀರು ಎರಡನ್ನು ಒಟ್ಟು ಮಾಡಿದ್ರೆ ಅದನ್ನು ಬೇರ್ಪಡಿಸುವಂತ ಶಕ್ತಿ ಅದಕ್ಕಿದೆ ಅಂತ. ಎಂತ ಶಕ್ತಿ ಕೊಟ್ಟಿದ್ದ, ನಮಗೂ ಶಕ್ತಿ ಕೊಟ್ಟಿದ್ದಾನೆ ದೇವರು. ಏನು ಹಾಲು ನೀರು ಬೆರೆಸೋ ಶಕ್ತಿ ಕೊಟ್ಟಿದ್ದಾನೆ ಅಷ್ಟೇ, ಅದಕ್ಕೆ ಮಾತ್ರ ಬೇರ್ಪಡಿಸೋ ಶಕ್ತಿ ಕೊಟ್ಟಿದ್ದಾನೆ. ಹಾಗೆ ಮಧ್ವಾಚಾರ್ಯನ ಹಂಸಕ್ಕೂ ಕೂಡ ಹಾಗೆ ಇದೆ ಅಂತೆ ಒಂದು ಶಕ್ತಿ. ಏನು ಅಂದ್ರೆ, ದೇವರು ಜೀವ, ಜೀವ ಮತ್ತು ಈಶ ಒಂದೇ ಅಂತ ಹೇಳುವಾಗ ಇವರಿಬ್ರು ಒಂದಲ್ಲ, ಇವರು ಬೇರೆ ಬೇರೆ ಅಂತ ತೋರಿಸುವಂತಹ ಶಕ್ತಿ ಶ್ರೀಮದ್ ಆಚಾರ್ಯರಿಗಿದೆ ಅಂತ. ಆದ್ರಿಂದ ಇವರನ್ನು ಪರಮಹಂಸರು ಅಂತ ಹೇಳುತ್ತಾರೆ. ಹಾಗೆ ಆ ಹಂಸ ಹಾಲು ನೀರನ್ನು ಭೇದ ಅಂದ್ರೆ ಭಿನ್ನ ಭಿನ್ನ ಅಂತ ತೋರಿಸಿದ್ರೆ, ಜೀವ ಪರಮಾತ್ಮ ಭಿನ್ನ ಭಿನ್ನ ಅಂತ ಜಗತ್ತಿಗೆ ತೋರಿಸಿದ ಮಹಾತ್ಮರು ಶ್ರೀಮದ್ ಆಚಾರ್ಯ. ಹೀಗೆ ಇಂಥ ಒಂದು ಹಂಸಕ್ಷೀರ ನ್ಯಾಯದಿಂದ ಸ್ವೀಕಾರ ಮಾಡಿ ಅದನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡ್ರಂತೆ. ಇಷ್ಟೆಲ್ಲ ಆಯಿತು. ಆದ ನಂತರ ಮುಂದೆ ಆಗಬೇಕಾದ್ರೆ ಒಮ್ಮೆ ಆ ಅನಂತೇಶ್ವರ ದೇವರ ಗುಡಿಯಲ್ಲೇನೆ ಒಮ್ಮೆ ಏನಾಯ್ತಂತೆ, ಆ ಗುಡಿಯಲ್ಲಿ ಶ್ರೀಮದ್ ಆಚಾರ್ಯ ಉಪನ್ಯಾಸ ಮಾಡ್ತಾ ಇದ್ರಂತೆ. ಅವರು ಉಪನ್ಯಾಸವನ್ನ ಮಾಡ್ತಾ ಇದ್ದಾಗ ಏನಾಯ್ತು, ಅಲ್ಲಿಗೆ ಅವರ ತಂದೆ ಬಂದ್ರಂತೆ. ಒಂದ್ಸರ್ತಿ ಮದ್ದಿಗೆ ಭಟ್ರು ಬಂದ್ರಂತೆ. ಆ ಮದ್ದಿಗೆ ಭಟ್ರು ಬಂದು ಒಮ್ಮೆ ನೋಡಿ ಹೋಗೋಣ, ಮಗನನ್ನು ನೋಡಿ ಹೋಗೋಣ ಅಂತ ಬಂದಿದ್ರಂತೆ. ಆ ಮಗನನ್ನು ನೋಡಿ ಹೋಗಬೇಕು ಅಂತ ಬಂದಾಗ ಆ ಮಗನಲ್ಲಿ ಇದ್ದ ತೇಜಸ್ಸು, ಎಂಥ ತೇಜಸ್ಸು, ಎಂಥ ತೇಜಸ್ಸು! ಅದು ಆ ತೇಜಸ್ಸನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅಂಥದ್ದು ಅದು ಅದ್ಭುತವಾದಂಥ ತೇಜಸ್ಸು ಅಂತ ಹೇಳುತ್ತಾರೆ. ಅಂಥ ತೇಜಸ್ಸಿನಿಂದ ಮುಖದಲ್ಲಿ ಒಳ್ಳೆ ತೇಜಸ್ಸಂತೆ. ಅಷ್ಟೇ ಅಲ್ಲ, ಅವರ ಆ ತೇಜಸ್ಸನ್ನ ಕಣ್ಣಿನ ಪಾತ್ರೆಯಲ್ಲಿ ತುಂಬಿಕೊಂಡ್ರಂತೆ. ಇವರು ಉಪನ್ಯಾಸ ಮಾಡ್ತಾ ಇದ್ರಂತೆ. ಆ ಉಪನ್ಯಾಸ ಕೇಳ್ತಾ ಇದ್ರು ಎಷ್ಟು ಆನಂದ ಆಗ್ತಿತ್ತು ಅವರಿಗೆ ಅಂದ್ರೆ, ಅವರ ಮಾತುಗಳನ್ನೆಲ್ಲ ಕಿವಿಯಿಂದ ತುಂಬಿಕೊಂಡ್ರಂತೆ. ಎಲ್ಲವನ್ನು ಕೂಡ ಒಳ್ಳೆ ಊಟ ಆಯ್ತು ನನಗೆ ಅಂತ ಅಂದ್ಕೊಂಡ್ರಂತೆ. ಎಂಥ ಅದ್ಭುತವಾದ್ದು! ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾವ್ಯಯಂ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ಹೀಗೆ ಅದು ಒಳ್ಳೆ ಅದ್ಭುತವಾದಂತಹ ತೇಜಸ್ಸನ್ನು ಕಣ್ಣಿಂದ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಂಥ ಅವರನ್ನು ನೋಡಿ ದೂರದಿಂದಲೇ ನೋಡಿ ಆನಂದ ಪಟ್ಕೊಂಡು ಹೋಗ್ತಿದ್ರಂತೆ. ಇವರಿಗೆ ಅಚ್ಯುತ ಪ್ರಜ್ಞರು, ನೀವು ಹಾಗಾದ್ರೆ ಶಾಸ್ತ್ರವನ್ನು ರಚನೆ ಮಾಡ್ರಿ ಅಂತ ಹೇಳಿದ್ರಲ್ಲ. ಲೀಲಾ ವಿವಾದೇ ಗುರುಣಾ ಜಗದ್ಗುರೋ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯ ಮಂಜಸೇತ್ಯಾಕ್ಷೇಪ ಪೂರ್ವಂ ಗುರುರಭ್ಯದಾದಿಮಂ. ಆ ಆಕ್ಷೇಪವನ್ನು ಸ್ವೀಕಾರ ಮಾಡಿ ಅದಕ್ಕೆ ಸರಿಯಾಗಿ ಆ ಭಾಷ್ಯವನ್ನು ರಚನೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ರಂತೆ ಆಚಾರ್ಯರು. ಹೀಗೆ ಆ ಭಾಷ್ಯದ ರಚನೆ ಎನ್ನುವಂತಹದ್ದು ನಡೀತದೆ. ಆಮೇಲೆ ಈ ಜ್ಯೇಷ್ಠ ಯತಿಗಳು, ಅಚ್ಯುತ ಪ್ರಜ್ಞತೀರ್ಥರು ಮತ್ತು ಪೂರ್ಣ ಪ್ರಜ್ಞತೀರ್ಥರು 3 ಜನ ಅಲ್ಲಲ್ಲಲ್ಲಿ ಭಕ್ತರೆಲ್ಲ ಭಿಕ್ಷೆ ಕರೀತಾ ಇದ್ರಂತೆ. ಆ ಭಿಕ್ಷೆಗೆ ಕರೆದಾಗ 3 ಯತಿಗಳು ಒಟ್ಟೊಟ್ಟಿಗೆ ಹೋಗ್ತಿದ್ರಂತೆ. ಆ ಭಿಕ್ಷೆಗೆ ಹೋದಲ್ಲೂ ಕೂಡ ಪೂಜೆ ಮಾಡುವುದು, ಸಂಸ್ಥಾನ ಪೂಜೆ, ಭಿಕ್ಷೆ ಇದೆಲ್ಲ ನಡೀತಿತ್ತು. ಹಾಗೆ ಸಂಸ್ಥಾನ ಪೂಜೆ ಭಿಕ್ಷೆಗೆ ಅಂತ ಹೋದಲ್ಲಿ ಅಲ್ಲೂ ಕೂಡ ಮಹಿಮೆಗಳನ್ನು ತೋರಿಸಿದ್ದಾರಂತೆ ಪೂರ್ಣ ಪ್ರಜ್ಞತೀರ್ಥರು. ಆ ಮಹಿಮೆಗಳೆಲ್ಲವೂ ಕೂಡ ಅದ್ಭುತವಾದಂತಹ ಮಹಿಮೆಗಳು. ಅವು ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ
ನಾಳೆ ದಿವಸ ರಥಸಪ್ತಮಿ ಇದೆ. ಆ ರಥಸಪ್ತಮಿ ಅಂತ ಹೇಳಿದರೆ ಅದು ಉತ್ತರಾಯಣದಲ್ಲಿ ವಿಶೇಷವಾಗಿ ಸೂರ್ಯ ಉತ್ತರ ದಿಕ್ಕಿಗೆ ಆ ಪಯಣ ಮಾಡುವಂಥ ಒಂದು ಕಾಲ. ಅದು ಒಂದು ರೀತಿ ಹೇಳಬೇಕು ಅಂತಂದರೆ ಪರ್ವಕಾಲ ಅಂತಾರೆ. ಪರ್ವಕಾಲ, ಆ ಪರ್ವಕಾಲದಲ್ಲಿ ಈ ಎಕ್ಕದ ಎಲೆ ಇರ್ತದೆ, ಸೂರ್ಯನಿಗೆ ಬೇಕಾದದ್ದು ಎಕ್ಕೆ, ಅದರಿಂದಲೇ ಅವನಿಗೆ ಸಮಿತ್ತಲ್ಲಿ ಹಾಕುವಂಥದ್ದು ಅದೇ. ಹಾಗಾಗಿ ಆ ಎಲೆಯನ್ನು ತೆಗೆದುಕೊಂಡು 7 ಎಲೆಗಳನ್ನು ತೆಗೆದುಕೊಂಡು ಅದು ಸಪ್ತ ಜನ್ಮದಲ್ಲಿ ಮಾಡಿದಂಥ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ, 7 ವಿಧವಾದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ, ಹೀಗೆ ಅದನ್ನೆಲ್ಲ 2 ಕ್ರಮ ಇದೆ. ಒಂದೊಂದನ್ನೇ ಇಟ್ಟುಕೊಂಡು ತಲೆ ಮೇಲೆ 7 ಸರ್ತಿ ನೀರು ಹಾಕ್ಕೊಳ್ಳುವಂಥದ್ದು, 7 ಸರ್ತಿ. ಇಲ್ಲ ಅಂತಾದರೆ ಒಂದೇ ಸರ್ತಿಗೇನೆ 7 ಇಟ್ಕೊಳ್ಳಿಕ್ಕೆ ಹೇಳ್ತಾರೆ. ಒಂದು ತಲೆ ಮೇಲೆ ಇಟ್ಕೊಳ್ಳೋದು, 2 ಭುಜದ ಮೇಲೆ, ಒಂದು ಬೆನ್ನಿನ ಮೇಲೆ, ಎದೆ ಮೇಲೆ, ಹೊಟ್ಟೆ ಮೇಲೆ, ಹಣೆ ಮೇಲೆ, ಹೀಗೆಲ್ಲ ಇಟ್ಕೊಳ್ಳಿಕ್ಕೆ ಇರ್ತದೆ. ಹಾಗೆ ಇಟ್ಟುಕೊಂಡು ಮಾಡುವುದು ಅಂತ ಇನ್ನೊಂದಿದೆ. ಇದು ಗಂಗೆಯಲ್ಲಿ ಇಲ್ಲೆಲ್ಲ ಸ್ನಾನ ಮಾಡುವಾಗ ಅಂತಲ್ಲಿ ತಲೆ ಮೇಲೆ ಇಟ್ಟುಕೊಳ್ಳೋದು, ಮುಳುಗೋದೆಲ್ಲ ಒಂದೊಂದು ಇಟ್ಟುಕೊಳ್ಳೋದು, 7 ಸರ್ತಿ ಮುಳುಗೋದು, ಈ ರೀತಿ ಕ್ರಮ. ಹಾಗೆ ಒಂದೊಂದನ್ನೇ ಇಟ್ಟುಕೊಂಡು ಅದರ ಜೊತೆಗೆ ಎಳ್ಳಿರ್ತದೆ, ಎಳ್ಳನ್ನು ಕೂಡ ಹಾಕ್ಕೊಳ್ಬೇಕು. ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡಿದರೆ ಮಹಾ ಪುಣ್ಯಕರ. ಅಂತಹ ಪುಣ್ಯಕರವಾದಂಥ ದಿವಸ ನಾಳೆ ದಿವಸ ಎಲ್ಲರೂ ಕೂಡ ಅಂತಹ ಸ್ನಾನವನ್ನು ಮಾಡಿ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣ.